ವಿಪರ್ಯಯವನ್ನು ಹುಟ್ಟಿಸದೆ ಶುದ್ಧ ಜ್ಞಾನ ಹುಟ್ಟಿಸುತ್ತದೆ. ಪ್ರತ್ಯಕ್ಷಾದಿವತ ನಹಿ ಪ್ರತ್ಯಕ್ಷಾದೇಯಪಿ ಅನ್ಯತ್ ಸಾಮಾನ್ಯ ಇದಮೇವ ಸತಿ ಜ್ಞಾನಜನಕತ್ವಮೇವ ಪ್ರಾಮಾಣ್ಯಮಿತಿ ಯಥಾರ್ಥಂ ಯಥಾರ್ಥಜ್ಞಾನಜನಕತ್ವ ಪ್ರಾಮಾಣ್ಯಮಿತಿ ವಕ್ಷಮಾಣತ್ವಾತ್. ತದುಕ್ತಂ ಸತ್ಯಪಿ ಶಬ್ದೇ ಪ್ರಮಾಣ. ಹಿಂದೇನಲ್ಲಿ ಶಬ್ದ ಆಡಿದರೂ ನಮಗೆ ಜ್ಞಾನ ಹುಟ್ಟಿಲ್ಲ ಅಂತ ಅಂತೀವಿ, ಅದಕ್ಕೆ ಶಬ್ದ ಪ್ರಮಾಣ ಅಲ್ಲ ಅಂತ. ಹಾಗಾದ್ರೆ ಅದು ಸತ್ಯಪಿ ಚಕ್ಷುಷಿ, ಕಣ್ಣು ಇದ್ದರೂ ಕೂಡ ಜ್ಞಾನ ಹುಟ್ಟಂಗಿಲ್ಲ ನೋಡಿ. ಅದಕ್ಕೆ ಶಬ್ದ ಇದ್ದರೂ ಜ್ಞಾನ ಹುಟ್ಟಂಗಿಲ್ಲ ಅಂತ ಅಂದಿಲ್ಲೋ, ಕಣ್ಣಿದ್ರೂ ಜ್ಞಾನ ಹುಟ್ಟಂಗಿಲ್ಲ ಅಲ್ಲ ಅಂತೀವಿ. ಸತ್ಯಪಿ ಭೂಮಿ ಭೂಮಿದ್ರೂ ಒಮ್ಮೆ ಮಂದಿ ಜ್ಞಾನ ಆಗಿದೆ. ಪ್ರತ್ಯಕ್ಷ ಅನುಮಾನ ವೃತ್ತಿ ಅವ ಪ್ರಮಾಣ ಆಗಿದೆ. ಕಣ್ಣಿದ್ರೂ ಒಮ್ಮೆ ಜ್ಞಾನ ಹುಟ್ಟಂಗಿಲ್ಲ, ಕಣ್ಣು ಹುಟ್ಟಂಗಿಲ್ಲ. ಇದು ಕಣ್ಣ ಅದು ಚೋ ಕಾಣಲ್ಲ. ಚೋ ಡಾಕ್ಟರ್ ಚೆಕ್ ಮಾಡಿ ಇನ್ನು ಮುಂದೆ 3-4 ಮಂದಿ ಹಾಯ್ದು ಹೋದ್ರು. ನೀವು ಮತ್ತೆ ಕಣ್ಣಿದ್ರೂ ಜ್ಞಾನ ಅದಲ್ಲ, ಕಣ್ಣಿದ್ರೂ ಜ್ಞಾನ. ಕಣ್ಣು ಅಪ್ರಮಾಣೇನು. ವೇದ ಇದ್ರೂ ನಮಗೆ ಜ್ಞಾನ ಗೊತ್ತಿಲ್ಲ. ವೇದ ಪ್ರಮಾಣೇನು ಹೋಗ್ತೀಯ ಅದು ಮುಂದೆ ನಾವು ಅದಕ್ಕೆ ಅಸಂಪ್ರಭುಷೆ ನ ಇಂದ್ರಿಯ ಮಾತ್ರ ಪ್ರತ್ಯಕ್ಷಕ್ಕಿಂತ ಅಂತಃಕರಣ ಇಷ್ಟ ಏನಿದೆ. ನಮ್ಮ ಅಭಿಪ್ರಾಯ ಹಂಗಲ್ಲ. ಕಣ್ಣು ಇದ್ದು ಅದಕ್ಕೆ ಮನಸ್ಸಿನ ಕಾಂಟ್ಯಾಕ್ಟ್ ಸಂಪರ್ಕಿಲ್ಲ. ವಿಷಯ ಸನ್ನಿಕೃಷ್ಟ ನೋಡಿ, ಯಾವುದು ಮನಸ್ಸಿನ ಸನ್ನಿಕೃಷ್ಟ, ವಿಷಯ ಸನ್ನಿಕೃಷ್ಟ. ಕಣ್ಣಿಗೂ ಮನಸ್ಸಿಗೂ ಕಣ್ಣಿಗೂ ಹೊರಗಿನ ವಸ್ತುವಿಗೆ ಸಂಪರ್ಕ ಇದ್ರೆ ಆ ಕಣ್ಣು ಪ್ರಮಾಣ. ಹಂಗೆ ಧೂಮ ಮಾತ್ರ ಮತ್ತು ಧೂಮನೂ ಅಷ್ಟೇ ಪ್ರತ್ಯಕ್ಷ. ಧೂಮ ಬರೀ ಪರ್ವತ ಧೂಮ ಇದ್ರೆ ಉಪಯೋಗ ಇಲ್ಲ. ಅದು ವ್ಯಾಪ್ತಿ ಪಕ್ಷ ಧರ್ಮತಾವತ್ವೇನ ಅನುಸಂಹಿತತ್ವ. ಧೂಮ ಬರೇ ಧೂಮ ಇದ್ದಾಕ್ಷಣವೇ ಜ್ಞಾನ ಆಗಲ್ಲ. ಈ ಧೂಮ ವನ್ಯ ಜ್ಞಾನಕ್ಕೆ ಕಾರಣವಾಗಿದೆ ಅಂತ ಜ್ಞಾನ ಇರಬೇಕು ನಮಗೆ. ಧೂಮಕ್ಕೂ ವನ್ನಿಗೂ ವ್ಯಾಪ್ತಿ ಜ್ಞಾನ ಇರಬೇಕು. ಆ ಧೂಮ ಕಾಣಿಸ್ಬೇಕು. ಎರಡಾಗುವ ಬರೇ ಧೂಮ ಇದ್ದಾಕ್ಷಣವೇ ವನ್ಯ ಜ್ಞಾನ ಆಗಂಗಿಲ್ಲ. ಎರಡವಾದ ಏನು ಅದಿದ್ದ ಧೂಮ ಕಾಣಿಸ್ಬೇಕು. ಅಂದ್ರೆ ಆ ಧೂಮಕ್ಕೂ ವನ್ನಿಗೂ ವ್ಯಾಪ್ತಿ ಅಂತ ಗೊತ್ತಿತ್ತು. ಅಂದ್ರೆ ಮಾತ್ರ ಏನಾಗ್ತದ ಧೂಮ ಧೂಮದಿಂದ ಪ್ರತ್ಯಕ್ಷವತ್ತ ಅನುಮಾನವತ್ತದ್ದು ತಗೋಬೇಕು. ಪ್ರತ್ಯಕ್ಷದಂತೆ ಅನುಮಾನದಂತೆ ಆಗಮವು ಪ್ರಮಾಣ ಹೇಳಬೇಕಾಗಿದೆ. ಮತ್ತು ಯಾರ್ಯಾರು ದರ್ಶನ ಕೊಡಬೇಕಿದೆ. ತರ್ಹಿ ವಯಮಪಿ ಬ್ರೂಮ ನಾವು ಹೇಳ್ತೀವಿ. ನೀನಂದೆ ಬರೇ ಕಣ್ಣಿದ್ರೆ ಜ್ಞಾನ ಆಗ್ತದೆ ಅನ್ನೋದು ಆಗಿಲ್ಲ. ಅವನೇನು ಒಂದು ಸ್ವಲ್ಪ ರಿಪೇರ್ ಮಾಡ್ಕೊಂಡೆ ಇಲ್ಲ. ಕಣ್ಣಿಗೆ ಮನಸ್ಸಿಗೆ ಸಂಪರ್ಕ, ಕಣ್ಣಿಗೆ ಹೊರಗಿನ ಸಂಪರ್ಕ ಇದ್ದಾಗ ವಯಂ ಬ್ರೂಮ ಶಬ್ದ ಮಾತ್ರ ಪ್ರಮಾಣ ಕಿಂತು ಶ್ರುತಃ ಅನುಸ್ಮೃತ ಸಂಬಂಧಚ್ಚ. ಶಬ್ದ ಯಾವಾಗ ನಿಮಗೆ ಜ್ಞಾನಜನಕ ಆಗ್ತದೆ ಮೊದಲ ಶಬ್ದ ಕೇಳಿಸ್ಬೇಕು. ಶಬ್ದ ನಿಮಗೆ ಕೇಳಿಸ್ಬೇಕು ಶ್ರುತಃ. ಆಮೇಲೆ ಬರೀ ಕೇಳಿಸೋ ಉಪಯೋಗ ಇಲ್ಲ. ಆ ಭಾಷಾ ಜ್ಞಾನ ಇರಬೇಕು. ಹೌದು. ಈ ಶಬ್ದ ಇರ್ತದೆ ತಮಿಳ್ನಾಡು ಅಂಡಗೊಂಡಾಗ ತಮಿಳು ಮಾತಾಡ್ತಿರ್ತಾರೆ. ನಮಗೆ ಜ್ಞಾನ ಇಂಗ್ಲೀಷ್ ಒಬ್ಬರು ಬರೋಂಗಿಲ್ಲ. ಸಂಸ್ಕೃತ ಅವ್ರಿಗೆ ಗೊತ್ತಾಗತ್ತ ಕೇಳಿಸ್ತಿರ್ತದ. ಈಗ ಶಬ್ದ ಏನಾಗಬೇಕು, ಕೇಳಿಸಬೇಕು. ಆ ಕೇಳಿಸಿದ ಶಬ್ದಕ್ಕೆ ಏನು ಅರ್ಥ ಅಂತ ವ್ಯುತ್ಪತ್ತಿ ಇರಬೇಕು. ಅಂದ್ರೆ ಮಾತ್ರ ಏನು ಮಾಡ್ತದ ಶಬ್ದ ಈ ನೋಡಿ ಈ ಅಕ್ಕಿನ ಅನ್ನ ಹಾಕ್ತಿದೆ. ಅಕ್ಕಿನ ಅನ್ನ ಹಾಕ್ತದೆ ಇಟ್ಕೋದು ಅನ್ನ ಆಯ್ತಾ. ಅಕ್ಕಿನ ಅನ್ನ ಹಾಕೋದು ಹೆಂಗೆ ಗೊತ್ತಂದ್ರೆ ಅಕ್ಕಿ ಶಿಸ್ತ ಏನಪ್ಪ ಅಂತ ಒಂದು ಪಾತ್ರೆ ಒಳಗೆ ಹಾಕಬೇಕು. ಮನೆಗೆ ಹಿಂಗೆ ಕಿರಾವಣಿ ಇಟ್ಟು ಸುಟ್ಬಿಡ್ತು. ನಾನು ಒಲೆ ಹೊತ್ತಿ ಹಾಕಬೇಕು, ಅವ್ರಿಗೆ ನೀರು ಹಾಕಬೇಕು. ಅನ್ನ ಅವ್ರು ಹೇಳೋದು ಅಕ್ಕಿಯಿಂದ ಅನ್ನ ಹಾಕೋದು ಇಷ್ಟು ಹೇಳಿ ಹೋಗ್ಬೇಕು. ಅದು ಸ್ವಸ್ಥಾತ್ಮ ಸರಿ ಇದ್ದಾಗ ಅದು ಹಂಗೆ ಅಕ್ಕಿ ಒಯ್ದಿರ್ತಾನ. ಅರ್ಥೇನದೆ ಅರ್ಥೇನು ಕೆಲವು ಅಂಡರ್ಸ್ಟೂಡ್ ಇರ್ತಾವೆ. ಅಕ್ಕಿ ತಗೊಂಡು ಅದನ್ನ ಮಂಡ್ಯಾಗ ಹಾಕಿ ನೀರು ಹಾಕಿ ಬರೀ ಅದಕ್ಕಿಟ್ಟು ಅದನ್ನು ನೋಡ್ಬೇಕು ಅನ್ನ ಹಾಕ್ತದೆ ಅಂತ ಅರ್ಥ. ನೀವು ಅಕ್ಕಿ ಅನ್ನ ಹಾಕಿದ್ರೆ ಹಾಗೇ ಇಲ್ಲ. ಅದು ಅಕ್ಕಿನ ಪ್ರಮಾಣ ಇದೆಯಾ. ಹಾಗೆ ಶಬ್ದದಿಂದ ಜ್ಞಾನ ಆಗ್ತದೆ. ಶಬ್ದ ಜ್ಞಾನ ಆಗಿಲ್ಲ ಅಂತೀ ಪ್ರತ್ಯಕ್ಷ ಜ್ಞಾನ ಆಗ್ತದೆ ಹಾಗೇನೇನು. ಪ್ರತ್ಯಕ್ಷ ಮತ್ತೆ ಎರಡು ಸ್ವಲ್ಪ ಬೇರೆ ಮಾಡ್ಕೊಂಡಿರೋದು ಏನು
ಪ್ರತ್ಯಕ್ಷ ಏನಾಗಬೇಕು, ಮನಸ್ಸಿಗೆ ಅದಕ್ಕೆ ಸಂಪರ್ಕ, ಹೊರಗಿನ ಸಂಪರ್ಕ. ಹಂಗೆ ಶಬ್ದವು ಮೊದಲಿಗೆ ಕೇಳಿಸ್ಬೇಕು, ಅವ್ರ ಭಾಷಾ ಕೇಳಿಸ್ಬೇಕು, ಅಷ್ಟೇ ಉಪಯೋಗ ಇಲ್ಲ. ಆ ಶಬ್ದಕ್ಕೂ ಅರ್ಥಕ್ಕೂ ಜ್ಞಾನ ಇರಬೇಕು ನನಗೆ. ಅದಕ್ಕೆ ವ್ಯುತ್ಪತ್ತಿ ಅಂತ ನಾವು ಕೇಳಿದಾಗ ಭಾಷಾ ಜ್ಞಾನ ಇರಬೇಕು ಅಂತ. ಏನಾದ್ರು ಬರೇ ಶಬ್ದಗಳು ಪ್ರಮಾಣವಲ್ಲ, ಇಂತು ಶ್ರುತ ಅನುಸ್ಮೃತ ಸಂಬಂಧಶ್ಚ ಏವಂ ವಿಧೇ ಶಬ್ದೇ ಸತಿನ ಪ್ರಮಾಣ. ಹಿಂಗಿದ್ದಾಗ ಪ್ರಮಾಣ ಹುಡ್ತದೆ ಇಲ್ಲ. ನಿಮಗೆ ಶಬ್ದ ಕೇಳಿಸಿದ ವ್ಯುತ್ಪತ್ತಿನೂ ಅವ ಶಬ್ದ ಪ್ರಮಾಣ ಜ್ಞಾನ ಆಗ್ತದಿಲ್ಲ, ಜ್ಞಾನ ಇಲ್ಲ ಅಂತ. ಮನೆಯಲ್ಲಿ ಕೂತು ಸಿಕ್ಕಿಲ್ಲ, ಶಬ್ದವು ಜ್ಞಾನ ಜನಕ್ಕೆ ಆಗಿಲ್ಲ, ಪ್ರಮಾಣ ಅಲ್ಲ ಅಂತ ಅಂದಿದ್ದಿ. ಅವನ ಹಾಗೆ ಕೊಟ್ಟಿ ಉತ್ತರ ಪ್ರತ್ಯಕ್ಷ ಪ್ರಮಾಣ ಆಗಂಗಿಲ್ಲ. ಯಾಕೆ ಕಣ್ಣಿದ್ರು ನಮಗೆ ಜ್ಞಾನ ಆಗಿಲ್ಲ. ಅವಾಗ ಏನು ಹೇಳ್ತೀನಿ, ಅವಾಗ ಕಣ್ಣಿಗೂ ಮನಸ್ಸಿಗೂ ಕಣ್ಣಿಗೂ ಹೊರಗಿನ ವಸ್ತುವಿಗೂ ಸಂಪರ್ಕ ಇದ್ದಾಗ ಮಾತ್ರ ಹಂಗಿದೆಯೋ. ಅದಾದ ಪ್ರಶ್ನೆ ಉತ್ತರ ಎರಡು ಗೊತ್ತಾದ್ರೆ ರುಚಿ ಆಗ್ತದೆ. ಪಾಠ ಈಗ ಶ್ರುತಂ ಅನುಸ್ಮೃತ ಸಂಬಂಧಂತ ಶಬ್ದಂ ಪಕ್ಷೀಕೃತ ಶಬ್ದ ನ ಪ್ರಮಾಣಂ ಪ್ರಮಾಣಿತ್ಯಾದಿತ್ವಾದಿತ್ವಸಿದ್ಧಿ. ಇದು ಎರಡನೇದು ಪ್ರಶ್ನೆ. ಇವತ್ತು ವಿಷಯಾಭಾವಾತ್ಮ ಶಬ್ದ ಪ್ರಮಾಣ. ಶಬ್ದಕ್ಕೇನು ವಿಷಯನೇ ಇಲ್ಲ, ಪ್ರಮಾಣ ಅದೇ. ಯಾಕಂದ್ರೆ ನೀವೇನು ಹೇಳಿದ್ರಿ, ವಿಷಯ ಒಂದು ಪ್ರತ್ಯಕ್ಷ, ಒಂದು ಅಪ್ರತ್ಯಕ್ಷ. ಪ್ರತ್ಯಕ್ಷ ವಸ್ತು ಎಲ್ಲ ನಮಗೆ ಇಂದ್ರಿಯಂದೇ ಗೊತ್ತಾಗ್ತದೆ, ಅಪ್ರತ್ಯಕ್ಷ ಅನುಮಾನದಾಗ ಗೊತ್ತಾಗ್ತದೆ. ಶಬ್ದವಣೆ ಮಾಡೋದು ಯಾಕಂದ್ರೆ ಇರೋದೇ ಯಾವ ವಿಷಯ, ಒಂದು ಪ್ರತ್ಯಕ್ಷ ಅಪ್ರತ್ಯಕ್ಷ. ಪ್ರತ್ಯಕ್ಷ ವಿಷಯ ನಮಗೆ ಎಲ್ಲಿಂದ ಗೊತ್ತಾಗ್ತದೆ, ಪ್ರತ್ಯಕ್ಷ ಮಾಡೋದೇ ಗೊತ್ತಾಗ್ತದೆ. ಮತ್ತು ಅಪ್ರತ್ಯಕ್ಷ ವಸ್ತು ಇರೋದೇ ಕೆಲಸ. ಶಬ್ದದ ಕೆಲಸ ಏನಿಲ್ಲ, ಜಗತ್ತಿನ ಇರೋದೇ ಎರಡು ವಸ್ತು. ಆ ಎರಡು ವಸ್ತುಗಳನ್ನು ತಿಳಿಸೋಕ್ಕೆ ಪ್ರತ್ಯಕ್ಷದ ಅನುಮಾನದ ಶಬ್ದ ನೋಡಿ ಏನು ಮಾಡೋದು ಅಂತ ಅವನಿಲ್ಲ ಅಲ್ವಾ. ಒಂದಿದ್ದ ಪರೋಕ್ಷವ ಅಪರೋಕ್ಷವ ನಾದ್ಯ ತಸ್ಯ ಅನುಮಾನ ವಿಷಯ. ಇನ್ನು ಪರೋಕ್ಷ ಅನುಮಾನ ವಿಷಯ, ಇನ್ನು ಅಪರೋಕ್ಷ ತಸ್ಯ ಶ್ರೋತ್ರಾದಿ ವಿಷಯತ್ವ. ನಿಯಂತ್ರಿತ ತತ್ರ ಚ ಪರೋಕ್ಷಸ್ಯ ಅನುಮಾನ ವಿಷಯತ್ವಾತ್ ಅಪರೋಕ್ಷ ತತ್ರ ಚಕ್ಷುರ ಪ್ರತ್ಯಕ್ಷ ವಿಷಯೋ ನಾಸ್ತಿ एवं उत्पद्यते तावत् चक्षुषा चक्षोऽयं पटः इत्युक्तम्। तथा च अपरोक्षत्वेपि विषयस्य श्रोत्रादिविषयत्वात् उक्तं तत्र चक्षुषा. ಹಾಗಾದ್ರೆ ಈಗ ನಾ ಕೇಳ್ತೇನೆ, ಈಗ ಕಣ್ಣಿನಿಂದ ಇದು ಬಿಳಿ ಬಟ್ಟೆ ಗೊತ್ತಾಗ್ತದೆ. ಅಪರೋಕ್ಷತ್ವೇಪಿ ವಿಷಯ ಶ್ರೋತ್ರಾದಿ ಆದ ಬಿಳಿ ಬಟ್ಟೆ ಕಣ್ಣಿನ ಬಿಳಿ ಬಟ್ಟೆ ಅಂತ ಗೊತ್ತಾಯ್ತು. ಆದರೆ ಶ್ರೋತ್ರಾದಿ ವಿಷಯ ಅದಕ್ಕೆ ಬಿಳಿ ಬಟ್ಟೆ ಅಂತ ನಿಮಗೆ ಕಿವಿ ಗೊತ್ತಾಗ್ತದೆ. ಕಿವಿ ಗೊತ್ತಾಗ್ತದೆ. ಯಾಕೆ ಗೊತ್ತಾಗಲ್ಲ? ಹಾಂ, ಕಿಂಚ ಕಿವಿಗೆ ಆದರೂ ಪ್ರಮಾಣ ಆಗೋದಿಲ್ಲ. ಶ್ರೋತ್ರಕ್ಕೆ ಬಟ್ಟೆ ವಿಷಯವಾಗದೇ ಇದ್ದರೂ ಪ್ರಮಾಣ ಆಗಿದೆ. ಪ್ರಮಾಣ ಆಗಿದೆ ಆಗಿಲ್ಲ? ಹಾಂ, ಹಂಗಾಗ್ಯದ. ಕಣ್ಣಿಗೆ ಅದು ವಿಷಯ ಅಲ್ಲ, ವಸ್ತು ಪ್ರತ್ಯಕ್ಷ ವಸ್ತು ರೂಪಾದಿ ವಿಷಯ ಅದಕ್ಕಿಲ್ಲ. ಕಿವಿಗೆ ರೂಪ ವಿಷಯನೋ ಇಲ್ಲ, ಅದು ಪ್ರಮಾಣ ಆಗ್ಯದ. ಬಿಳಿ ಬಟ್ಟೆ ಅಂತ ಹೇಳ್ತೀವಿ ಆ ಶಬ್ದ ಹೇಳೋದಲ್ಲ, ಕಣ್ಣಿಂದೆ ಬಿಳಿ ಬಟ್ಟೆ ಅಂತ ನಾವು ಬಾಯಲ್ಲಿ ಅಂದ್ಬಿಡ್ತೀವಿ. ಬಿಳಿ ಬಟ್ಟೆ ಎಂಬ ಜ್ಞಾನ ಎದರಿಂದ ಆಯ್ತು ನನಗೆ? ಕಿವಿಯಿಂದ ಆಯ್ತೇನೋ? ಇಲ್ಲ, ಆಗಿಲ್ಲ. ಅಂತೂ ಕಿವಿ ವಿಷಯ ಆಗಲ್ಲ. ನನ್ನ ಕಿವಿ ಪ್ರಮಾಣ ಅಪ್ರಮಾಣ, ಇದ್ರೊಳಗೆ ಅಪ್ರಮಾಣ ಪ್ರಮಾಣ ಎರಡೇ ಇರ್ತದೆ. ಅಪ್ರಮಾಣ ಅಂದ್ರೆ ವೇದಕ್ಕೆ ಪ್ರತ್ಯಕ್ಷಾದಿಗಳ ವಿಷಯ ಅಲ್ಲ, ವೇದ ಅಪ್ರಮಾಣ. ಅವಾಗೇನು ಹೇಳ್ತೀರಿ ನೀವು? ಶ್ರೋತ್ರಕ್ಕೆ ಶಬ್ದ ವಿಷಯ. ಹಾಂ, ಹಂಗೆ ವೇದಕ್ಕೂ ಒಂದು ವಿಷಯ
ವೇದಕ್ಕೆ ಅತೀಂದ್ರಿಯ ವಿಷಯಗಳು ಪುಣ್ಯ ಪಾಪ ಸ್ವರ್ಗ ನರಕ ದೇವರು ದಿಂಡುಗಳು ಇದೆಲ್ಲ ಏನವಲ್ಲ ಪ್ರತ್ಯಕ್ಷದಿಂದೂ ಗೊತ್ತಾಗಲಿಲ್ಲ, ಅನುಮಾನದಿಂದೂ ಗೊತ್ತಾಗಲಿಲ್ಲ, ಶಬ್ದಗಳಿಂದ ಮಾತ್ರ ಗೊತ್ತಾಗ್ತದೆ. ಅದು ಕೆಲವು ವಿಷಯಕ್ಕೆ ಶಬ್ದವು ಪ್ರಮಾಣ ಆಗದೇ ಇದ್ದರೂ ಈ ವಿಷಯ ಪ್ರಮಾಣ ಆಗಿರೋದಿಲ್ಲ. ಹಂಗೆ ಇಲ್ಲ, ಅದು ಈ ಪ್ರತ್ಯಕ್ಷ ವಿಷಯವನ್ನು ಗ್ರಹಣ ಮಾಡಾಗಿಲ್ಲ ಅಂತಂದ್ರೆ ಇಲ್ಲಿಯೂ ಸಮಾನ. ಕಿವಿ ಪ್ರಮಾಣ ಹೌದು, ಅದು ಕಿವಿ ರೂಪಜ್ಞಾನ ಆಗ್ತದೆ ಇಲ್ಲ, ಅದು ಪ್ರಮಾಣ ಆಗ್ಯದ ಇಲ್ಲ. ಹಂಗೆ ವೇದಕ್ಕೆ ಪುಣ್ಯ ಪಾಪಾದಿಗಳ ವಿಷಯ ಇವೆಲ್ಲ ಬೇಡ. ಎಲ್ಲ ಪ್ರಮಾಣಗಳಿಗೆ ಎಲ್ಲ ವಿಷಯ ಆಗಬೇಕಂತ ಏನು ಸಾಧನೆ ಇಲ್ಲ. ಪ್ರಮಾಣದ ಲಕ್ಷಣವೇನೆ ಈ ನಾಲಿಗೆ ಅದರಪ್ಪ, ನಾಲಿಗೆ ಶಬ್ದ ಜ್ಞಾನ ಆಗ್ತಾ ಇದೆ. ಹಾಳ ಎಷ್ಟು ಚಂದ ಆಡ್ಬೇಕು ನೋಡ್ತು, ನಾಲಿಗೆ ನೆಕ್ ನೋಡ್ತು, ಅದು ಶಬ್ದ ಜ್ಞಾನ ಅದರಿಂದ. ಹಾಂ, ಅದು ಶಬ್ದಜ್ಞಾನ ನಾಲಿಗಿಲ್ಲ. ನಾಲಿಗೆ ಶಬ್ದ ವಿಷಯ ಆಗಲಿಲ್ಲ. ನಾಲಿಗೆ ಪ್ರಮಾಣೇನೋ ಯಾಕೆ ಪ್ರಮಾಣದು ರಸಜ್ಞಾನ. ಅಂತೂ ಪ್ರಮಾಣಗಳಿಗೆ ಅವ್ರದ್ದೇ ಆದ ಕೆಲವು ವಿಷಯಗಳು, ಆ ವಿಷಯಗಳು ಇಲ್ಲದೆ ಅಂದ್ರೆ ಅದು ಪ್ರಮಾಣ. ಹಿಂಗರ್ಥ ಪ್ರತ್ಯಕ್ಷವಚ್ಚ ಪ್ರತ್ಯಕ್ಷವತ. ಮತ್ತಲ್ಲೇ ಪ್ರತ್ಯಕ್ಷವತ ಅಂದ್ರೇನು? ಪ್ರತ್ಯಕ್ಷವತ ಅಂದ್ರೆ ಶ್ರೋತ್ರ ಪ್ರತ್ಯಕ್ಷ. ಶ್ರೋತ್ರ ಪ್ರತ್ಯಕ್ಷಕ್ಕೆ ಶಬ್ದ ವಿಷಯ ಆಗಿಲ್ಲ, ರಸ ವಿಷಯ ಆಗಿಲ್ಲ. ಆದರೂ ಹೆಂಗದು ಪ್ರತ್ಯಕ್ಷ ಪ್ರಮಾಣವೋ ಹಾಗೆ ವೇದಕ್ಕೆ ಈ ಹೊರಗಿನ ವಿಷಯಗಳು ವಿಷಯ ಆಗಿದ್ರು ಅತೀಂದ್ರಿಯ ವಿಷಯ ಆಗಿ ಪ್ರಮಾಣ ಆಗಿಲ್ಲ. ಪ್ರತ್ಯಕ್ಷವತ ನೋಡಿ, ಪ್ರತ್ಯಕ್ಷವತ ಈಗ ನಿಮಗೆ ಕಣ್ಣು ಪ್ರತ್ಯಕ್ಷ, ಕಿವಿನೂ ಪ್ರತ್ಯಕ್ಷ, ನಾಲ್ಗಿನ ಇವೆಲ್ಲ ಪ್ರತ್ಯಕ್ಷಗಳು. ರಸ ಪ್ರತ್ಯಕ್ಷ, ಶಬ್ದ ಪ್ರತ್ಯಕ್ಷ, ರೂಪ ಪ್ರತ್ಯಕ್ಷ, ಸ್ಪರ್ಶ ಪ್ರತ್ಯಕ್ಷ, ಗಂಧ ಪ್ರತ್ಯಕ್ಷ. ನಿಮ್ಮ ಗಂಧ ಪ್ರತ್ಯಕ್ಷ ಅಂದ್ರೆ ಜ್ಞಾನ ಆಗ್ತಿದೆ. ಸುಗಂಧದ ಅಂತೀರಿ, ಎದರಿಂದ ಆಯ್ತು ನಿಮ್ಗೆ? ಸುಗಂಧ ಜ್ಞಾನ ಎದರಿಂದ ಆಯ್ತು? ಮೂಗಿನಿಂದ ಆಯ್ತು. ಹಾಂ, ಆದರೆ ಇದು ಸಿಹಿನೋ ಹುಳಿ ಅಂತ ಮೂಗಿನಿಂದ ಆಗ್ತದೆ. ಸಿಹಿ ಜ್ಞಾನ ಮೂಗಿನಿಂದ ಆಗಲಿಲ್ಲ. ನಾನು ಮೂಗು ಪ್ರಮಾಣ ಅಪ್ರಮಾಣ ಆ ವಿಷಯಕ್ಕೆ ಹಂಗೆ ಬರೀ ಪ್ರತ್ಯಕ್ಷವತ. ಪ್ರತ್ಯಕ್ಷಗಳಲ್ಲಿ ಹೆಂಗೆ ಅವಾಂತರ ಭೇದಗಳವ, ಒಂದಕ್ಕೊಂದು ವಿಷಯ ಆಗದೇ ಇದ್ರೂ ಹೆಂಗೆ ಅವೇನಾಗ್ಯಾವ ಪ್ರಮಾಣ ಆಗ್ಯಾವ, ಹಂಗೆ ವೇದಗಳು ಕೂಡ ಅವರದೇ ಆಗಿರತಕ್ಕಂಥ ಕೆಲವು ವಿಷಯಗಳ ಅದಕ್ಕೆ ಅದು ಪ್ರಮಾಣ ಪ್ರತ್ಯಕ್ಷವತ್. ಪ್ರತ್ಯಕ್ಷವತ್ ನೋಡಿ ಹೇಳ್ತಾರೆ. ಅದೇ ತತ ಪರಿಮಾಣದಲ್ಲಿ ರಾಯರು ಹೇಳ್ತಾರೆ, ಕಿಂಚ ಪ್ರಯೋಜನಾಭಾವೇನ ವಿಷಯಾಂತರಿಮಿತಿ ಪ್ರಯೋಜನಾಭಾವಿನ ಸಸ್ಪಷ್ಟಂ ವಸ್ತು ನಿರಾಕರ್ತು ಶಕ್ಯತೆ ಸರ್ವಾಪ ಕಿಂತು ವಸ್ತುದರ್ಶನ ಪ್ರಯೋಜನಮಪಿ ಕಿಂಚಿತ್ ಕಲ್ಪನೆಯಮಿತಿ. ತದೇ ತತ ಏಕಜಾತೀಯತ್ವೇಪಿ ವಿಷಯಸ್ಯ ಚೇತನ ಅಗ್ರಾಹ್ಯತ್ವೇನ ಸ್ವಸ್ಯ ಪ್ರಯೋಜನಾಭಾವೇನ ಸ್ಪಷ್ಟದೃಷ್ಟವಸ್ತುನಃ ನಿರಾಕರ್ತು ಶಕ್ಯತ್ವಂ ಶಬ್ದೇಪಿ ಸಮಾನಂ. ಅಂದ್ರೆ ಇಂದ್ರಿಯಗಳಿಗೆ ಅವರದೇ ಆಗಿರ್ತಕ್ಕಂಥ ಕೆಲವು ವಿಷಯಗಳ ಗ್ರಹಣ ಮಾಡೋ ತಾಕತ್ತದ. ಅದು ಇತರ ಇಂದ್ರಿಯಗಳಿಗೆ ಗ್ರಾಹ್ಯವಾದ ವಸ್ತು ತಾಕತ್ತದಕ್ಕಿಲ್ಲ. ತಾವನ್ ಮಾತ್ರ ಅದು ಅಪ್ರಮಾಣ ಆಗ್ತದೇನೋ ಹಾಗಂಗಿಲ್ಲ. ಹಂಗೆ ಆಗಮಕ್ಕೂ ಕೂಡ ಅದರದೇ ಆಗಿರತಕ್ಕಂತಹ ವಿಷಯಗಳು ಪ್ರತ್ಯಕ್ಷವಲ್ಲ. ಪರೋಕ್ಷೇಪಿ ಸಹ ತಾದೃಶಃ ಕಚ್ಚಿತ್ ವಿಷಯೋ ಯೋನ ಅನುಮಾನಸ್ಯ ವಿಷಯ ಐತಿ. ನೋಡ್ರಿ, ಪರೋಕ್ಷ ಅಂದರೆ ಅಪ್ರತ್ಯಕ್ಷ. ಆಗ ಹೇಳಿದ್ರು ನೀವು ಇರುವುದೇ ಆದವ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ. ಅಪ್ರತ್ಯಕ್ಷ ವಿಷಯಕ್ಕೆ ಅನುಮಾನ ಪ್ರಮಾಣದ ಶಬ್ದ ವೇದ ಆಗ್ಬೇಕು. ಅನುಮಾನಕ್ಕೂ ವೇದ್ಯವಾಗದೇ ಇದ್ದಂಥ ಕೆಲವು ವಸ್ತುಗಳು ಯಾವುದು? ಧರ್ಮ, ಪುಣ್ಯ, ಪಾಪ, ದೇವರು, ಇವೆಲ್ಲ ಅನುಮಾನ ವೇದ್ಯದವು. ಅವು ಪ್ರತ್ಯಕ್ಷ ವೇದ್ಯಂಕ ಅಲ್ಲೇ ಅಲ್ಲ, ಕಿಂತು ಆಗಮೈಕವೇ. ಅದಕ್ಕೆ ನೈ ಧರ್ಮಾದಿ ಸಿದ್ಧಿಷ್ಟಾದಿತ್ಯ ಉತ್ತರವಾಕ್ಯ ಆ ಸಮಂತಾದ್ ಗಮಯತಿ ಧರ್ಮೋ ಪರಂ ಪದಂ ಯಚ್ಚಾಪ್ಯತೀಂದ್ರಿಯಂ ಪನ್ಯ ಇತಿ ಉಪಾಸನಾಪಾದೇತಿ ಪರಿಮಳದಾಗ ಹೇಳ್ತಾರೆ. ಮುಂದೆ ಉಪಾಸನಾಪಾದದೊಳಗೆ ನಿರ್ಣಯ ಮಾಡ್ತಾರೆ.
ತಥಾಪಿ ಚಕ್ಷುರಾದೀನಾಂ ಪ್ರತ್ಯಕ್ಷವತ್ ಶಬ್ದಾನುಮಾನಯೋಃ ಏಕಜಾತೀಯತ್ವಂ ಸಾಧ್ಯತೆ ಚೇತ್ ತತ್ ಕಿಂ? ಚಕ್ಷುರಾದೀನಾಂ ಪ್ರತ್ಯಕ್ಷವತ್, ಚಕ್ಷುರಾದಿಗಳಿಗೆ ಪ್ರತ್ಯಕ್ಷವತ್ ಶಬ್ದಾನುಮಾನಯೋಃ ಏಕಜಾತೀಯತ್ವಂ ಸ್ಯಾತ್. ಈಗ 5 ಇಂದ್ರಿಯಗಳು ಘ್ರಾಣ ರಸನ ಚಕ್ಷು ಪ್ರತ್ಯಕ್ಷ, ಇವಕ್ಕೆಲ್ಲ ಪ್ರತ್ಯಕ್ಷ ಪ್ರತ್ಯಕ್ಷ ಅಂತೀರಿ. ನಮ್ಮ ಕನ್ನಡದಾಗಿ ಪ್ರತ್ಯಕ್ಷ ಅಂದರೆ ಬರೇ ಕಣ್ಣಿನ ತಿಳ್ಕೊಳ್ಳೋದು ಇಲ್ಲ. ಪ್ರತ್ಯಕ್ಷ ಅಂದರೆ ಇಂದ್ರಿಯ ಗೋಚರ. ಅಕ್ಷಂ ಪ್ರತಿ ಪ್ರತ್ಯಕ್ಷ, ಕಣ್ಣಿಗೆ ಕಣ್ಣು ಮೊದಲಾದ ಇಂದ್ರಿಯಗಳ ಮುಂದೆ ಯಾವನು ಅಥವಾ ಅವುಗಳ ಸಂಪರ್ಕದನು ಅಲ್ಲಿ ಹೆಂಗೆ ಎಲ್ಲ ಪ್ರತ್ಯಕ್ಷ ಅಂತ ಅಂತೀನಿ, ಹಂಗೆ ಶಬ್ದಾನುಮಾನಗಳಿಗೂ ಏಕಜಾತೀಯತ್ವ ಅಂಶ ಅಂತೂ ಏನಾಯ್ತು. ಈಗ ಅತೀಂದ್ರಿಯ ವಸ್ತುಗಳು ಅನುಮಾನದಿಂದ ಗೊತ್ತಾಗ್ತಾವ, ಶಬ್ದದಿಂದ ಗೊತ್ತಾಗ್ತವೆ. ಏನಂಗಾಯ್ತು? ಅತೀಂದ್ರಿಯ ವಸ್ತುಗಳ ಅನುಮಾನದಿಂದ ಮತ್ತೆ ಹಂಗೆ ಅವು ಎರಡೂ ಒಂದೇ ಆಗಿಬಿಡ್ಲಿ. ಆಗಮಕ್ಕೆ ಪ್ರಾಮಾಣ್ಯ, ಹೆಚ್ಚಿನ ಪ್ರಾಮಾಣ್ಯ. ಅನುಮಾನ ಮತ್ತು ಆಗಮಗಳು ಎರಡೂ ಒಂದೇ ಜಾತಿ ಆಗಿರ್ತದೆ. ಯಾಕೆ ಸರ್ವಥಾ ಮತ್ತು ಯಥಾ ಕಥಂಚಿತ ಅಥವಾ ಅನುಮಾನತ್ವ ಸರ್ವಥಾ ಏಕಜಾತೀಯತ್ವ ಯಥಾ ಕಥಂಚಿತ್ ಏಕಜಾತೀಯತ್ವ ಅಥವಾ ಅನುಮಾನ ಮಾತ್ರ ಏಕಜಾತೀಯತ್ವ ಅಂತ ಶಂಕಾ ಮಾಡಿಕೊಂಡು ಈ ಶಬ್ದ ಪ್ರಮಾಣಗಳು ಇಲ್ಲ. ಅನುಮಾನಕ್ಕೂ ಅಪ್ರತ್ಯಕ್ಷವೇ ವಿಷಯ. ಏನು? ಅನುಮಾನಕ್ಕೂ ಅಪ್ರತ್ಯಕ್ಷ ವಿಷಯ. ಶಬ್ದಕ್ಕೂ ಅಪ್ರತ್ಯಕ್ಷವಾದದ್ದೇ ವಿಷಯ. ಶಬ್ದಕ್ಕೂ ಎರಡು ಸಮಾನ ಅಲ್ಲ. ಯಾಕೆ? ಅನುಮಾನಕ್ಕೆ ಯಾವುದೇ ವೇದ್ಯ ಆಗ್ತದ ಅದು ನೀವು ಆಗಮದಿಂದ ತಿಳಿಸ್ಬೋದು. ಅದು ಆಗಮಕ್ಕೆ ಯಾವುದೇ ವೇದ್ಯ ಆಗ್ತದ. ಉದಾಹರಣೆ, ಪರ್ವತದಲ್ಲಿ ವನ್ನಿ ಇರುತ್ತದೆ ನಾವು ಮಾತು ಒಳ್ಳೆ ವಿದ್ವಾಂಸ ಹೇಳಿ ಒಪ್ಕೊಂಡ್ಬಿಟ್ಟು ಹೌದು ನೋಡ್ತಾರಲ್ಲಿ ಇತ್ತು. ಯದ್ಯಪಿ ಪರ್ವತದಲ್ಲಿ ವನ್ನಿ ಜ್ಞಾನ ಆಗೋದ್ರಿಂದ ನಮಗೆ ಭೂಮದಿಂದ ಅನುಮಾನ ಮಾಡಂಗಿಲ್ಲ. ಹೇಳ್ಯಾರ ಒಪ್ಕೊಂಡ್ಬಿಟ್ಟ ಶಬ್ದದಿಂದ ಜ್ಞಾನ ಆಯ್ತು, ವನ್ನಿ ಜ್ಞಾನ ಆಯ್ತು. ಅದು ಅನುಮಾನದಿಂದ ಬ್ರಹ್ಮಜ್ಞಾನ ಆಗಂಗಿಲ್ಲ, ಪುಣ್ಯ ಪಾಪಗಳ ಜ್ಞಾನ ಆಗಂಗಿಲ್ಲ. ಇಲ್ಲ ಇವನು ಶ್ರೀಮಂತನಿದ್ದಾನೆ ಅಥವಾ ಇವನು ಮಹಾಪುಣ್ಯವಂತ, ಜನ್ಮ ದಾನ ಮಾಡಿದ್ದರಿಂದ ಸನ್ಮಾನ ಮಾಡಬಹುದು. ಇವನು ಭಾರಿ ಪುಣ್ಯವಂತ, ಯಾಕೆ ಈಗ ಜನ್ಮಾಂತ ದಾನ ಮಾಡಿದ್ದ, ಇವನು ಬಹಳ ಶ್ರೀಮಂತ, ಅನುಮಾನ ಮಾಡಬಹುದಲ್ಲ. ಅಂದರೆ ಈ ಅನುಮಾನಕ್ಕೂ ಆಗಮನೆ ಆಧಾರ. ಯಾಕೆ ಹೇಳಿ ಆಗಮನ ಹೇಳ್ತದ ಪುಣ್ಯ ಬರುವುದೇ ದಾನದಿಂದ. ದಾನ ಮಾಡಿದ್ರೆ ಪುಣ್ಯ ಬರ್ತಂತ ಆಗಮನ. ಆ ಆಗಮ ತಗೊಂಡು ಹೇಳ್ತಾನೆ. ಯಾವೇ ನಿಮ್ಮ ಕಲ್ಪನಾಕ್ಕೂ ಆಗಮನೇ ಕಾರಣ. ನೀವು ಕೇಳಿ ಅಲ್ಲಪ್ಪ, ಇವನು ಪುಣ್ಯ ಮಾಡೋದಕ್ಕೂ ಇವನು ಚಲೋ ಇದ್ದದ್ದಕ್ಕೂ ಸಂಬಂಧ ಏನಂತ ಕೇಳ್ತಾನೆ. ಸಂಬಂಧ ವೇದನೆ ಕೇಳಲ್ಲ. ಆದ್ರೆ ಅನುಮಾನದ ವಿಷಯವನ್ನು ಆಗಮ ಹೇಳ್ತಾರಲ್ಲ, ಆಗಮವೇ ಪ್ರಮಾಣ, ಅದು ಅನುಮಾನ ಮಾಡುತ್ತಾರೆ. ಹೀಗಾಗಿ ತಾತ್ಪರ್ಯದಲ್ಲಿ ಬಂತು ಆಗಮ ಶ್ರೇಷ್ಠ ಪ್ರಮಾಣ. ಅಂತೂ ಏನಾಯ್ತು, ಈಗ ವಿಷಯ ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಶಬ್ದಕ್ಕೆ ಅರ್ಥ ಏನಾಯಿತು, ಈ ಆಗಮಗಳಿಗೆ ವಿಷಯಗಳೇ ಬೇರೆ ಇರುವುದರಿಂದ ಅದು ಪ್ರಮಾಣ. ವಿಷಯಾಭಾವ ಅಂತ ಹೇಳಿಲ್ಲ, ಒಟ್ಟ ವಿಷಯ ಇಲ್ಲೋ, ಒಟ್ಟ ಕೆಲವು ವಿಷಯ ಇಲ್ಲೋ. ಕೆಲವು ಆಗಮಕ್ಕೆ ಏನೂ ವಿಷಯ ಇಲ್ಲ ಅಂತಂತೀಯ, ಇಲ್ಲ ಕೆಲವು ವಿಷಯ ಹಂಗೆ ಪ್ರತ್ಯಕ್ಷಕ್ಕೂ ಇಲ್ಲ. ಆಗಮ ಎಲ್ಲ ತಿಳಿಸ್ಕೊಡಂಗಿಲ್ಲ, ಕೆಲವು ಹಂಗೆ ಪ್ರತ್ಯಕ್ಷ ತಿಳಿಸ್ಕೊಡ್ತಾರೆ. ಕಣ್ಣಿನ ಪ್ರತ್ಯಕ್ಷಕ್ಕೆ ಶಬ್ದ ಪ್ರತ್ಯಕ್ಷ ಇಲ್ಲ, ರಸ ಪ್ರತ್ಯಕ್ಷಕ್ಕೆ ರಸನೇಂದ್ರಿಯಕ್ಕೆ ಶಬ್ದಜ್ಞಾನ ಇಲ್ಲ. ಪ್ರಮಾಣ ಹೌದಾ ಅಲ್ಲ? ಅಂದರೆ ಪ್ರತ್ಯಕ್ಷದಲ್ಲಿ ಇರತಕ್ಕಂಥ 5 ಇಂದ್ರಿಯಗಳಿಗೆ ಪರಸ್ಪರವಾಗಿಯೂ ಒಂದನ್ನು ಮಾತ್ರ ಗ್ರಹಣ ಮಾಡ್ತಾವೆ, ಎಲ್ಲ ಗ್ರಹಣ ಮಾಡಂಗಿಲ್ಲ. ಆದರೂ ಪ್ರಮಾಣ ಹೌದು ಅಲ್ಲೋ? ಹಂಗೆ ವೇದವು ಅತೀಂದ್ರಿಯ ವಸ್ತುವನ್ನು ಗ್ರಹಣ ಮಾಡ್ತದ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಅವೇನಂದ, ನಿಮ್ಮ ಆಗಮಕ್ಕೆ ವಿಷಯನೇ ಇಲ್ಲ, ಅಪ್ರಮಾಣ. ನಾವು ಏನು ಕೇಳಿದೆವು, ಒಟ್ಟ ಅಪೂಟ ಅಂತ, ಒಟ್ಟ ವಿಷಯ ಇಲ್ಲ ಅಂತಂತೀವೋ, ಅದಕ್ಕೂ ಕೆಲವು ವಿಷಯಗಳವ ಅಂತಂತೀವಿ.
ಕೆಲವು ವಿಷಯ ಇಲ್ಲ ಅಂತ ಅಂದಿದ್ದು, ಕೆಲವು ವಿಷಯ ಅವಕ್ಕಿಲ್ಲ. ಪ್ರತ್ಯಕ್ಷವಾದ ಪ್ರತ್ಯಕ್ಷದಲ್ಲಿಯೂ ಕೂಡ ಈ ಶ್ರೋತ್ರ ಪ್ರಜ್ಞೆಯಲ್ಲಿ ಕಣ್ಣಿಗೆ ರೂಪ ಪ್ರತ್ಯಕ್ಷ. ಈ ರಸ ಇದು ಸಿಹಿನೋ ಕಹಿಯೋ ಅಂತ ಕಣ್ಣು ನೋಡ್ತದೆ. ಸಿಹಿ ಕಹಿ ವಿಷಯ ಆಗಲ್ಲ ಯಾರಿಗೆ ಕಣ್ಣಿಗೆ. ಪ್ರಮಾಣ ಹೌದಲ್ಲ, ಅದು ಪ್ರಮಾಣ ಹೆಂಗಂತೀರಿ ನೀವು? ಅದರ ವಿಷಯ ರೂಪ ಪ್ರತ್ಯಕ್ಷ ಮಾಡಿಕೊಡ್ತದೆ ಅದು. ಅಂತೂ ಯಾವುದೋ ಒಂದು ಸಬ್ಜೆಕ್ಟ್ದ ಜ್ಞಾನ ಮಾಡಿಕೊಟ್ಟು ಪ್ರಮಾಣ ಆಗ್ತದೆ. ಹಂಗೆ ವೇದವು ಕೂಡ ಪುಣ್ಯ ಪಾಪ ಸಂಖ್ಯಾನರಕ ದೇವರೆಂಬ ಜ್ಞಾನ ಮಾಡಿಕೊಟ್ಟು ಪ್ರಮಾಣ. ಪರೋಕ್ಷ ಧರ್ಮ. ನೀ ಕೇಳಿದ ಎಲ್ಲ ವಸ್ತುಗಳನ್ನ ವೇದ ಜ್ಞಾನ ಮಾಡಿಕೊಡು ಅಂತ ಹೇಳ್ಕೊತೇನೆ. ಅಂತ ಏನಾಯ್ತು, ಪ್ರತ್ಯಕ್ಷ ಬಂದ. ಪ್ರತ್ಯಕ್ಷದಲ್ಲಿ 5 ಇಂದ್ರಿಯಗಳು, 5 ಇಂದ್ರಿಯಗಳಿಗೆ ಒಂದರ ಜ್ಞಾನ ಒಂದರಿಂದ ಆಗಂಗಿಲ್ಲ. ಆದ್ರೂ ಹೆಂಗ ಏನಾಗ್ಯಾವು? ಪ್ರಮಾಣ. ಹಂಗೆ ವೇದಗಳು ಕೂಡ ಈ ಹೊರಗಿನ ವಿಷಯಗಳ ಜ್ಞಾನ ಅದರಿಂದ ಮಾಡಿಕೊಳ್ಳಿಕ್ಕೆ ಆಗದೆ ಇದ್ದರೂ ಕೂಡ ಅದಕ್ಕೆ ಪರೋಕ್ಷವಾದಂಥ ಪುಣ್ಯ ಪಾಪಾದಿಗಳ ಜ್ಞಾನ ಮಾಡಿಕೊಡ್ತದೆ ಪ್ರಮಾಣ. ಪ್ರತ್ಯಕ್ಷ ವಚ. ಮೂರನೇದು ಪರೋಕ್ಷ ಜ್ಞಾನ ಮಾಡಿಕೊಡ್ದು ಅಂತ ಇದು ಪ್ರತ್ಯಕ್ಷ. ಹಾಂ, ಪ್ರತ್ಯಕ್ಷ ಅಲ್ಲ. ಅವನಿಗೆ ವಿಷಯನೇ ಇಲ್ಲ ಅಂದಷ್ಟು ಒಟ್ಟ ವಿಷಯ ಏನೇನು ನಮಗೆ ಇಲ್ಲ, ಹಾಗೇನಿಲ್ಲ. ಕೆಲವು ವಿಷಯ ಎಲ್ಲ ವಿಷಯ ಮಾಡಿಕೊಳ್ಳೋಕ್ಕಿಂತ ಎಲ್ಲ ವಿಷಯ ಯಾವ ಪ್ರಮಾಣ ಮಾಡಿಕೊಡ್ತಾರೆ? ಎಲ್ಲ ವಿಷಯದ ಜ್ಞಾನ ಎಲ್ಲ ಪ್ರಮಾಣ ಮಾಡಿಕೊಡ್ತಾವ. ಅದರ ಪ್ರಮಾಣ ಯಾವೇನೋ ಇದೂ ಕೂಡ. ಮೂರನೇದು ಅವಿಜ್ಞಾನಾತ್ಮಕತ್ವಾತ್ಮ ಶಬ್ದ ಪ್ರಮಾಣ ಮಿತಿ. ಅದು ಶಬ್ದ ಇದು ಜ್ಞಾನಾತ್ಮಕ ಆಗಿಲ್ಲ, ಅವಿಜ್ಞಾನಾತ್ಮಕ ಆಗಿದೆ. ಯಥಾ ಇಂದ್ರಿಯ ಸನ್ನಿಕರ್ಷೋ ಪ್ರತ್ಯಕ್ಷಂ ಅವಿಜ್ಞಾನಾತ್ಮಕ. ಏನಂತ ಇಷ್ಟೇ, ಶಬ್ದ ಜ್ಞಾನ ರೂಪ ಆಗಿದೆ. ಶಬ್ದ ಜ್ಞಾನ ರೂಪ ಆಗಿದೆ. ಅಯಂ ರಾಮ ಅಂತ ಶಬ್ದ ಜ್ಞಾನ ರೂಪ ಅಂತ ವಿಜ್ಞಾನಾತ್ಮಕವಾಗಿದ್ದೇ ಪ್ರಮಾಣ ಅಂತ ವಿಜ್ಞಾನಾತ್ಮಕ ಆಗದೇ ಇರೋದ್ರಿಂದ ಶಬ್ದ ಪ್ರಮಾಣ ಅಲ್ಲ. ಪ್ರತ್ಯಕ್ಷ ವಚ ಪ್ರಮಾಣ. ನಾನು ಕೇಳ್ತೀನಿ ಏನು, ಕಣ್ಣ ಇದು ಜ್ಞಾನಾತ್ಮಕನೇ. ನಾಲಿಗೆ ಇದು ಜ್ಞಾನ ಹುಟ್ಟಿಸ್ತದ, ಅದು ಜ್ಞಾನ ಅಲ್ಲ. ಸಿಗ್ನಲ್ ಇರ್ತದೆ, ಸಿಗ್ನಲ್ದಿಂದ ನೀವು ಜ್ಞಾನ ಮಾಡ್ತೀವಿ. ಗಾಡಿ ಹೊರಗಿದೆ ಜ್ಞಾನ ಎದರಿಂದ ಆಯಿತು? ಸಿಗ್ನಲ್. ಅದು ಜ್ಞಾನ ರೂಪೇನು ಇಲ್ಲ. ಇಂದ್ರಿಯಗಳು ಕಣ್ಣಿಂದ ನೋಡ್ತೀರಿ, ಕಿವಿಯಿಂದ ಕೇಳ್ತೀರಿ, ನಾಲಿಗೆಯಿಂದ ಇದು ಮಾಡ್ತೀರಿ, ಇವುಗಳಿಂದ ಜ್ಞಾನ ಆಗ್ತದೆ. ಈ ಇಂದ್ರಿಯಗಳು ಜ್ಞಾನ ರೂಪೇನು ಅಲ್ಲ. ಸೌಟಿನಿಂದ ಸಾರು ಹಾಕ್ತೀರಿ, ಸೌಟ್ ಸಾರೇನು? ಸೌಟ್ ರುಚಿ ಗೊತ್ತಾಗ್ತದೇನು? ಹಂಗೆ ಭಾಳ ಮಜಾ ಅದ. ಇಂದ್ರಿಯಗಳಿಂದ ರಸಜ್ಞಾನ ಆಗ್ತದೆ. ನಾಲಿಗೆ ಎಂಬ ಇಂದ್ರಿಯಕ್ಕೆ ರಸಜ್ಞಾನ ಆಗಂಗಿಲ್ಲ, ಜಡ ಅದ. ಏನಪ್ಪ ನಾಲಿಗೆಪ್ಪ ಏನೋ ಸಿಹಿ ನಿಮಗೆ ಜ್ಞಾನ ಮಾಡಿ ಕೊಡ್ತದ, ಅದು ಹೊತ್ತು ಅದಕ್ಕೆ ಜ್ಞಾನ ಇರಂಗಿಲ್ಲ, ಜಡ ಅದ. ಕಿವಿಯಿಂದ ನೀವು ಕೇಳ್ತೀರಿ, ಜ್ಞಾನ ಆತ್ಮಕ್ಕೆ ಆಗ್ತದೆ, ಒಳಗಿಲ್ಲ. ಆ ಇಂದ್ರಿಯಕ್ಕೆ ಆಗಂಗಿಲ್ಲ. ಆ ಸೂಕ್ಷ್ಮ ವಿಷಯ ನೋಡ್ಕೊಳ್ರಿ, ಸೂಕ್ಷ್ಮ ವಿಷಯ. 500 ನೋಟದ ಕಿಮ್ಮತ್ತ ನಮಗದ, 500 ನೋಟಕ್ಕಿಲ್ಲ. ಆ ನೋಟಕ್ಕದ ನಾ 500 ರೂಪಾಯಿ ಇದ್ದೀನಿ. ಜಡ ಅದ ನೋಡ್ರಿ, ಅದ್ರ ಕಿಮ್ಮತ್ ನಮಗೆ ಗೊತ್ತದ, ನನ್ನ ಕಿಮ್ಮತ್ ನನಗೆ ಗೊತ್ತು. ಯಾಕೆ ಗೊತ್ತಿಲ್ಲ? ಅವಿಜ್ಞಾನ. ಹಂಗ ವೇದವು ಅವಿಜ್ಞಾನಾತ್ಮಕ ಜಡ ಅದ, ಅದು ಪ್ರಮಾಣ ಅಲ್ಲ ಅಂತ ಅಂದೆ ಅಂದ್ರೆ ನಾವು ಪ್ರತ್ಯಕ್ಷ ವಚ. ಪ್ರತ್ಯಕ್ಷ ಅಂದ್ರೆ ಘ್ರಾಣ, ರಸನ, ಚಕ್ಷು, ತ್ವಕ, ಶ್ರೋತ್ರ ಇವೆಲ್ಲ ಜ್ಞಾನಾತ್ಮಕ ಏನೋ ಅದು ಪ್ರಮಾಣ ಆಗ್ಯಾವ ಇಲ್ಲೋ? ಹಂಗೆ ವೇದವು ಜ್ಞಾನಾತ್ಮಕ ಪ್ರಮಾಣ ಪ್ರತ್ಯಕ್ಷ ವಚ. ಇಂದ್ರಿಯ ಸನ್ನಿಕರ್ಷ. ಹೌದು, ಇಂದ್ರಿಯ ಸನ್ನಿಕರ್ಷ. ಇಂದ್ರಿಯಕ್ಕೂ ಮತ್ತು ಮುಂದಿರ್ತಕ್ಕಂಥ ವಸ್ತುವಿಗೆ ಸನ್ನಿಕರ್ಷ ಸಂಬಂಧ. ಈ ಸಂಬಂಧ ಜ್ಞಾನ ರೂಪನ ಅವಿಜ್ಞಾನ ರೂಪ. ಜ್ಞಾನ ರೂಪ ಅಂದ್ರೆ ಜಡನೆ. ಪ್ರತ್ಯಕ್ಷಂ ಅವಿಜ್ಞಾನಾತ್ಮಕಮಿ ವಿಜ್ಞಾನ ಕರ್ಣತ್ವ ಮಜಾ ಮಾಡದ. ಅದು ಸ್ವಯಂ ಜ್ಞಾನ ರೂಪ ಆಗದೆ ಇದ್ದರೂ ಜ್ಞಾನ ಜ್ಞಾನ ಹುಟ್ಟಿಸ್ತದೆ. ಜನಕ್ಕಾಗಿ
ಏನು ಸ್ವಯಂ ಅದು ಪುಸ್ತಕ ಸ್ವಯಂ ಅದು ಜ್ಞಾನ ರೂಪ ಅಲ್ಲ, ಜ್ಞಾನ ಮಾಡಿಸ್ಬೇಕು ನೋಡಿ. ಈ ಪುಸ್ತಕ ನಿಮ್ಮ ಜ್ಞಾನ, ಪುಸ್ತಕಕ್ಕೆ ಜ್ಞಾನ ಏನು? ನಾನು ಇಷ್ಟು ಅಕ್ಷರವ, ನಾನು ಸ್ವಲ್ಪ ಪಂಡಿತ, ನನಗೂ ಶಾಲೆ ಹೋದ ಸರಿ ಅನ್ನಂಗಿಲ್ಲ. ಅದೇನ ಜ್ಞಾನ ಕಾರಣ ಆಗಿರೋದು ಸ್ವಯಂ ಜ್ಞಾನ ರೂಪ. ಹಂಗೆ ವೇದವೂ ಕೂಡ ಶಬ್ದ ರೂಪ ಆಗಿ ಅದು ಜಡ ಅದ ಹೊತ್ತು ಅದರಿಂದ ಅದು ಜ್ಞಾನ ಆಗಿ ಆಗ್ತದೆ, ಪ್ರಮಾಣ. ಅದು ವಿಜ್ಞಾನಾತ್ಮಕವಾಗಿದ್ದೇನೆ ಪ್ರಮಾಣ ಅಂತ ಅನ್ನಬಾರದು. ಪ್ರಮಾಣ ವಿಜ್ಞಾನಾತ್ಮಕವೂ ಇದ್ದುದು ಪ್ರಮಾಣ. ಆದರೆ ಪ್ರಮಾಣ ಅದಕ್ಕೆ ವಿಜ್ಞಾನಾತ್ಮಕವೇ ಇರಬೇಕಂತೇನು ನಿಯಮವಿಲ್ಲ. ಶಬ್ದಶಾಪಿ ಉಪಾಪತ್ತಿ ಪ್ರಾಮಾಣ್ಯಶ ಉಪತ್ತಿ ತಥಾತಿ ಇಂದ್ರಿಯ ಸನ್ನಿಕರ್ಷೇವ ಅವಿಜ್ಞಾನಾತ್ಮಕತ್ವರೂಪ ಹೇತೋ ಸದ್ಭಾವೇ ಅಪಿ ನೋಡು. ಇಂದ್ರಿಯ ಸನ್ನಿಕರ್ಷದಲ್ಲಿ ಅವಿಜ್ಞಾನಾತ್ಮಕತ್ವ ರೂಪ ಹೇತು ಇದ್ದರೂ ಕೂಡ ಅದು ಹೆಂಗೆ ಪ್ರಮಾಣವಾಗಿದೆಯೋ, ಅದಕ್ಕೆ ಹಾಗೆ ಪ್ರಾಮಾಣ್ಯ ಉಂಟೋ ಅದರಂತೆ ಶಬ್ದಕ್ಕೂ ಬಂದಿದೆ. ಅವೇನಂತಿದ್ದವ ಶಬ್ದ ನ ಪ್ರಮಾಣಂ ಅವಿಜ್ಞಾನಾತ್ಮಕತ್ವ ಅಂತಿದ್ದ. ಅವಿಜ್ಞಾನಾತ್ಮಕತ್ವ ಎಂಬ ಹೇತು ಇಂದ್ರಿಯಗಳಲ್ಲಿ ಹೋದ, ಅದು ಪ್ರಮಾಣ ಆಗ್ಯದೋ ಇಲ್ಲ. ಇದು ಕೂಡ ಪ್ರಮಾಣ ಪ್ರತ್ಯಕ್ಷ ವಚನ. ಪ್ರತ್ಯಕ್ಷ ಇಂದ್ರಿಯಗಳು ಅವಿಜ್ಞಾನಾತ್ಮಕವಾಗಿದ್ದರೂ ಕೂಡ ಹೇಗೆ ಪ್ರಮಾಣ ಹಾಗೆ ವೇದವು ಪ್ರಮಾಣ ಆಗಲಿ. ಅವಿಜ್ಞಾನ ಅದ ಅನ್ಬೋದೆ ಅವಿಜ್ಞಾನಾತ್ಮಕ ಜ್ಞಾನ ರೂಪ ಆಗದೇ ಪ್ರಮಾಣ. ₹500 ಉದಾಹರಣೆ ಕೊಟ್ಟರೆ ಭಾಳ ತಲೆ ಕೊಟ್ಟರು. ₹500 ನೋಟಿ ಒಟ್ಟು ತಲೆ ಬರಬೇಕು. ನಾವು ದೃಷ್ಟಾಂತ 3-4 ಕೊಡ್ತಿರ್ತೀವಿ, ಯಾರು ಬೆಳಿತಾ ಬೆಳಿತೀವಿ ಪಟಾಸ್ತದಲ್ಲ ದೊಡ್ಡ ಸಾಂಬಾರು ಯಾವನೋ ಬಾತ ಭಾವಕ್ಕೆ ಆಂಬೂಳ ಇದು ಪಡಸ್ ನೋಡೋಣ ಆಯ್ತಿಲ್ಲಪ್ಪ ಸಂತೋಷ ಪಡಸ್ತಿಲ್ಲೋ ಸಾಕು. ಅಂದ್ರೆ ದೃಷ್ಟಾಂತಗಳಿಂದ ಕೆಲವರಿಗೆ ಅರ್ಥ ಅಂತ ಅದಕ್ಕಿಂತ ದೃಷ್ಟಾಂತ ಹೆಚ್ಚಿಕೊಡ್ತಾರೆ. ಇವೆಲ್ಲ ಏನು ಗೊತ್ತಂತ ನಾವು ಈ ವಿದ್ಯಾರ್ಥಿಗಳು ಹೇಳೋಕ್ಕೆ ಇಷ್ಟು ಹಿಂಗೆ ದೃಷ್ಟಾಂತ ಹಾಕುವಾಗಿ ಓದಿರ್ತಾರೆ, ಹಿಂಗೆ ಒಗ್ಗೊಳ್ಬೋದು. ಕೆಲವರು ಅಷ್ಟೇ ಹೇಳೋದು. ನಿಮ್ಗೇನಾಗ್ತದೆ ಅವು ಮೊದಲಿನಿಂದ ಹೇಳ್ಕೊಂಡು ಕೊಡಬೇಕು, ನನಗೇನು ತೊಂದರೆ ಇಲ್ಲ, ಅದು ಸಂತೋಷ ಇದೆ. ಪರ್ಯಃ ಸಮಭಿ ಸುಖಸಾರ ಹಿಂದಿ ಒಳಗೆ ವಿಫಲ ಜೀವನ ವ್ಯರ್ಥ ಬಹಾವಹ ಸರಸ ದೋಪದ ಭೇ ನ ಹೋವೆ ಕಠಿಣ ಹೇ ಕವಿತೆ ತವ ಭೂಮಿ ಪರ್ಯಃ ಸಮಭಿ ಸುಖಸಾರ. ಗ್ರಂಥ ಬರೆಯುವುದು ಪಾಠ ಬಹಳ ಕಠಿಣ. ಅದರ ಪರ್ಯಃ ಸಮಭಿ ಸುಖಸಾರ. ಏಕಾದಶಿ ಮಾಡೋದು ಭಾಳ ಕಷ್ಟ ಅನಿಸ್ತದೆ, ದುಃಖ ಅನಿಸ್ತದೆ. ಪರ್ಯಃ ಸಮಭಿ ಸುಖ ಆ ಸಮಾಜವನ್ನು ನಂದತೀರ್ಥ ಭಗವತ್ಪಾದಂತಹ ಮಹಾನುಭಾವರು 2 ಕೈ ಎತ್ತಿ ಏಕಾದಶಿ ಸಮಾನವಾದಂತಹ ಸ್ಥಿತಿ ಯಾವುದನ್ನು ಮಾಡ್ರಿ ಅಂತಲ್ಲ, ಅಚಾದ ಅಜ್ಞಾನ ಕೇಳಿದ ಆಯ್ತು. ಇದಕ್ಕಿಂತ ಜೀವನದೊಳಗೆ ಇನ್ನೊಂದೇ ಭಗವಂತನ ಅಜ್ಞಾನ ಕೇಳಿದಲ್ಲ, ವೇದಶಾಸ್ತ್ರ ಹೇಳಿದ್ದನ್ನು ನಾನು ಹೇಳಿದ್ದೇನು ಮಾಡಿಸಿದಲ್ಲ ಅಸಂತ ಹಾಗೆ ಸ್ವಲ್ಪ ಹಸಿವೆ ನೀಡಿಕೆ ತಿನ್ನೋರು ನೋಡಿ ಸ್ವಲ್ಪ ದುಃಖ ಲಾಗ್ಸತ್ತೆ. ಅದು ಇವೆಲ್ಲ ಸ್ವಲ್ಪ ಪರ್ಯಃ ಸಮಭಿ ನೋಡ್ರಿ, ಕಷ್ಟಪಡದೆ ಸೋಕ್ಷ ಲಾಭ. ಕಷ್ಟ ಸುಖ ಹಂಗೆ ಬರಂಗಿಲ್ಲ ಗೊತ್ತು. ಹಂಗೆ ಬಂತಂದ್ರೆ ಆ ಸುಖ ಅದು ಡೇಂಜರ್ ಸುಖ. ನೀವು ಏನೋ ಕಷ್ಟಪಡದೆ ಹಣ ಗಳಿಸಿದ್ರೆ ಅಂತ ಎದಕ್ಕೂ ಬೇಡ ಅನ್ನೋದು ನೋಡ್ರಿ. ಯಾರಿಗೆ ರೊಕ್ಕ ಮಾಡಿರ್ತಾರ ಅದು ಯಾರಿಗೂ ಹೋಗ್ಬಿಡ್ತಾವೆ. ಇವರು ತಿನ್ನೋದು 2 ಭಾಗ ಅಷ್ಟೇ ಮಾಡೋದ್ರೆ ಇವ್ರಿಗೆ ಆಪತ್ತಿದ್ದಾಗ ಸ್ವಲ್ಪ ಉಪಯೋಗ ಬರುತ್ತೆ. ಉಳಿದೆಲ್ಲ ಮತ್ತೇನು ಮಕ್ಕಳಿಗೆ ತೋತಾಡ್ಬೇಕು, ಮಕ್ಕಳು ಮೊಮ್ಮಕ್ಕಳು ಅವ್ರು ಎಲ್ಲೆಲ್ಲಿ ಹಾಕೋದು ಅವ್ರು ಹೋಗ್ಬಿಡ್ತಾರೆ. ಅದಕ್ಕೆ ಭಾಳ ಸೂಕ್ಷ್ಮ ವಿಷಯ. ಇದಕ್ಕೆಲ್ಲ ಇವರು ದೊಡ್ಡ ಮನುಷ್ಯರಸ್ತಾರೆ, ಇವರು ಅವರು ಜಾಗಿರಿ ಅಂತ ಕಳಿಸಿರ್ತಾರೆ. ಜಾಗಿರಿ ಹೆಂಗೆ ಬಂತಮ್ಮ ಅವ್ರು ಯಜ್ಞ ಯಾಗ ಪಾಠ ಪ್ರವಚನ ಮಾಡ್ತಿದ್ರಂತ ಜಾಗಿರಿ ಕೊಟ್ಟರು. ಅದನ್ನು ಅವ್ರು ಏನು ಮಾಡಿದ್ರು, ಬ್ರಾಹ್ಮಣರಿಗೆ ಇಟ್ಕೊಂಡು ಅನ್ನದಾನ ಮಾಡ್ತಿದ್ರು.
ದಿನಾಲು ಅನ್ನದಾನ ಆಗ್ತದೆ. ಅದು ಒಂದು ಅನ್ನದಾನ ಬಂದಾಗಿ ಸ್ಪೀಡ್ ಶುರುವಾದರು. ಮತ್ತು ದೇವ್ರ ಪ್ರಸಾದ ಗುಡ್ಗ ಶುರುವಾಯಿತು. ಗೌರ್ಮೆಂಟಿಗೆ ಪರಮಾತ್ಮ ನಿರ್ಣಯ ಮಾಡಿ ಜನಸೇವೆ ಮಾಡಿ ಕಸ್ಕೊಂಡ್ಬಿಡ್ತಾರೆ. ಎಲ್ಲ ಹೋದು ಹೆಂಗಿದೆ ಅಂತ ಹೋಗೋದು. ಅದು ನೀವು ಅದನ್ನು ವಿಲಾಸಕ್ಕೆ ದೇವರು ಬಹಳ ಸೂಕ್ಷ್ಮಿದ್ದಾನ. ನೀವು ಎದಕ್ಕಾಗಿ ನಿಮಗೆ ಹಣ ಬಂದದ, ವಾಕ್ಯ ಬಂದದ, ಅದಕ್ಕೆ ಯೂಸ್ ಮಾಡದೇ ಇದ್ರೆ ಹೋಯ್ತೇವೆ. ಅದಕ್ಕಾಗಿ ಆದಷ್ಟು ಇದರ ಅರ್ಥ ನಾವು ಶುಕ್ರಾಚಾರ್ಯ ಪೂರ್ವರಾಗಿದ್ದಕ್ಕೆ ಶಕ್ಕಿಲ್ಲ. ಅವನು ಜಾಸ್ತಿ ಇದ್ದೀವಿ ಸಂಪಾದನೆ ಮಾಡಿ. ಆದರೆ ಅದಕ್ಕೇನೆ ನಾವು ಜೋತ್ಬಿಡೋದು. ಹಾಗಾಗಿ ದೇವರಿಗೆ ಬಂದಿತ್ತು, ಹೆಚ್ಚು ಬಂದು ದಾನ ಮಾಡಿ ನನ್ನ ಅಭಿಪ್ರಾಯ. ಇನ್ನು ಈ ಪ್ರತಿನಿತ್ಯ ನಿನಗೇನು ಒಂದು ಉಳ್ಳಿಕ್ಕೆ ತಿನ್ನಲಿಕ್ಕೆ ಅದಕ್ಕೆ ಹೆಚ್ಚು ಬಂತಂದ್ರೆ ದಯವಿಟ್ಟು ಅದನ್ನು ಒಂದು ತಿಂಗಳಿಗೆ ಮುಗಿಸ್ಬಿಟ್ಟು ಅದನ್ನು ದಾನ ಮಾಡಿ. ಎಲ್ಲ ದಾನ ಮಾಡಿ ನಮಗೆ ನೀವು ಇಡುವ ನೀವೊಂದು ಒಂದು ಇಡುವ ಅಂತಾನೆ. ಆದರೆ ಹೆಚ್ಚು ಬಂತು ನಿಮ್ಮ ತಲೆ ಕೆಲಸ ಅಷ್ಟೇ ಅಲ್ಲ, ನಿಮ್ಮ ವಾರಸ್ದಾರು ಸರಿ ಉಪಯೋಗ ಮಾಡಂಗಿಲ್ಲ. ನಮ್ಮ ಆಚಾರ ಒಂದೇ ಹೇಳಿದ್ರು, ಈ ಎಲ್ಲ ಮಂದಿಯಿಂದ ರೊಕ್ಕ ತಗೊಂಡು ನಾನು ₹1,00,00,000 ಇರ್ತಂದ್ರೆ ಮುಂದೆ ಯಾರು ಬರ್ತಾರೋ ಅವರೆಲ್ಲ ರೇಸ್ಕೋಸಿ ಹಚ್ತಾರಂತೇಳಿ ಉನ್ಮತ್ತನ ಬರ್ತದೆ. ಯಾವಂದೇನದ ರೊಕ್ಕದ ಇವೇನು ದೊಡ್ಡ ಇವೇನು ಕೊಟ್ಟಾನ, ನೀವೇ ಕೊಡ್ತೀನಿ ನಾನು ಅಂತ ಪಾಪ ಮಧ್ಯಮ ವರ್ಗದ ಜನರೇನು ಪಾಠ ಬಂದು ಅವ್ರನ್ನ ತಿರಸ್ಕಾರ ಮಾಡಿ ಆರ್ಡರ್ ಹೇಳಿದ್ರು. ಅಲ್ಲಿಗೆ ಇವೆಲ್ಲ ಅನಾಹುತ ಆಗ್ತಾವಂತೆ. ಹಿತವಾದ ಮಿತವಾದ ಇದು ಯಾಕೆ ಬರ್ತಿದ್ದೆ ವಿಷಯ ನೀವೇ ಕಾಣಿಲ್ಲ. ಏತೇನ ಇಲ್ಲಂಗೆನೆ ಪ್ರತ್ಯಕ್ಷ ಅನುಮಾನಗಳಂತೆ ವೇದವು ಕೂಡ ಪ್ರಮಾಣವಾಗಲಿ ಅಂತ. ಪ್ರತ್ಯಕ್ಷಾದಿಗಳು ಅವಿಜ್ಞಾನಾತ್ಮಕವಾಗಿದ್ದರೂ ಕೂಡ ಅವು ಹೆಂಗೆ ಪ್ರಮಾಣ ಆಗ್ಯಾವೋ ಹಂಗೆ ವೇದವೂ ಕೂಡ ಅವಿಜ್ಞಾನಾತ್ಮಕವಾಗಿದ್ದರೂ ಕೂಡ ಪ್ರಮಾಣವಾಗಲಿ. ಇದು ಒಂದು ಪ್ರಶ್ನೆ. ಈ ಅನುಮಾನದಲ್ಲಿ ಧೂಮದಿಂದ ನಿಮಗೆ ಒಂದು ಜ್ಞಾನ ಆಗ್ತದೋ ಧೂಮಜ್ಞಾನದಿಂದ ಆಗ್ತದೋ ಹೇಳಿ. ಧೂಮಜ್ಞಾನ ಅಂದರೆ ಒಂದೇ ಜ್ಞಾನಕ್ಕೆ ಧೂಮಜ್ಞಾನ ಹೇತು. ಜಡ ಅಲ್ಲ, ಒಂದೇ ಜ್ಞಾನಕ್ಕೆ ಭಾಳ ಮಜಾ ಅಲ್ಲ. ಒಂದಿಗೆ ಅಲ್ಲ, ಧೂಮಕ್ಕೆ ಒಂದಿ ಕಾರಣ ಭಾಳ ಮಜಾ. ಧೂಮಕ್ಕೆ ಒಂದೇ ಜ್ಞಾನಕ್ಕೆ ಧೂಮಜ್ಞಾನ ಕಾರಣ. ಊಟ ಒಂದೇ ಇದ್ದು ಧೂಮ ಬಿಡ್ತದ. ಧೂಮ ಜ್ಞಾನ ಆದ್ರೆ ಅದು ವಿಜ್ಞಾನಾತ್ಮಕನೇ. ಇನ್ನೊಂದು ಹೇಳ್ತಾರೆ, ಶಬ್ದ ಪ್ರಮಾಣ ಅವೇ ಅಲ್ಲ, ಶಬ್ದ ಜ್ಞಾನ ಪ್ರಮಾಣ. ಹಂಗಂದ್ರೆ ಇನ್ನಷ್ಟು ಒಳಗೆ ನಾನು ಹೇಳಿದ ನಿಮಗೆ ಕೇಳಿಸ್ತದೆ ಜ್ಞಾನ, ಅದರಿಂದ ಜ್ಞಾನ. ಶಬ್ದ ಜ್ಞಾನವಾಗಿ ಅದರಿಂದ ಜ್ಞಾನ. ಬಿ ಕುಲಕರ್ಣಿಯವರೇ ನಾನು ನಿಮಗೆ ಶಬ್ದ ಆಡಿದ ಬಾಯಿಗೆ ಬಂತು, ನಿಮ್ಗೆ ಜ್ಞಾನ ಆಯಿತು, ಅದರಿಂದ ನಾ ಏನು ಮಾಡಲಿ ಅಂತ ಹೇಳಿ. ಅಂತೂ ಅಲ್ಲಿಯೂ ಕೂಡ ಕೆಲವು ಕಡೆಗೆ ಜ್ಞಾನವೇ ಜ್ಞಾನಾತ್ಮಕನೇ ಪ್ರಮಾಣದ ಜ್ಞಾನಗಳೇ ಅವು. ಹಾಗೂ ಇಂದ್ರಿಯಗಳು ಕೆಳ ಆದರೂ ಅದರಿಂದ ಜ್ಞಾನ. ಅದು ಧೂಮದ ಜ್ಞಾನದಿಂದ ಒಂದಿನ ಜ್ಞಾನ. ಇಲ್ಲಿಯೂ ಕೂಡ ಶಬ್ದ ಜ್ಞಾನದಿಂದ ನಿಮಗೆ ಅದು ಸತ್ಯ. ಶಬ್ದ ಜಡ ಜ್ಞಾನ. ಆ ಜ್ಞಾನ ಏನದ ಜ್ಞಾನದಿಂದ ಶಬ್ದ ಮಾತ್ರ ಪ್ರಮಾಣಕ್ಕಿಂತ ತಜ್ಞಾನಮೇವೈತಿ ಅಸಿದ್ಧಿ ಅಂತ ಕೇಳಿದ. ಜ್ಞಾನಂ ನ ಪ್ರಮಾಣಂ ಅವಿಜ್ಞಾನಾತ್ಮಕತ್ವಾತ್ ಇತ್ಯುಕ್ತೆ ಅಸಿದ್ಧಿ ಇತ್ಯರ್ಥ. ಇದೇನ ಭೂಮಿ ಜ್ಞಾನವೂ ಅವಿಜ್ಞಾನಾತ್ಮಕನೇ. ಬಾಹ್ಯಕರಣ ಪ್ರತ್ಯಕ್ಷತ್ವಾತ್ ಆತ್ಮನಿ ಅಸಮವೇ ನಾಲ್ಕನೇದ್ದು. ಮೂರಾಯ್ತು. ಇದು ಈ ವೇದ ಶಬ್ದಗಳು ಆತ್ಮದಲ್ಲಿ ಆಶ್ರಿತ ಆಗಿದೆ, ಅದಕ್ಕೆ ಪ್ರಮಾಣ. ಅದು ಆತ್ಮನ ಸಂಬಂಧ ಹೋಗಿಲ್ಲ, ಇಂದ್ರಿಯಗಳಿಗೆ ಸಂಬಂಧ. ಇಂದ್ರಿಯಗಳಿಗೆ ಆತ್ಮ ಸಂಬಂಧ, ಶಬ್ದಕ್ಕೆ ಸಂಬಂಧ. ಶಬ್ದ ಹೊರಗೆ ಇರ್ತದೆ, ಅದಕ್ಕೆ ಪ್ರಮಾಣ. ಆತ್ಮ ಸಮವೇತತ್ವ ತತ್ವಯಂ ನಿರಸ್ತಂಭ.
ಬಾಹ್ಯಕರಣ ಪ್ರತ್ಯಕ್ಷಸ್ಯಾಪಿ ಧೂಮವತ ಪ್ರಮಾಣೋಪತ್ತಿ ಆತ್ಮನಿ ಅಸಮವೇತಸ್ಯಾಪಿ ಪ್ರತ್ಯಕ್ಷ ಅನುಮಾನಕ್ಕೆ ತತ್ಸಂಭವ ಬಾಹ್ಯಕರಣ ಪ್ರತ್ಯಕ್ಷ ರೂಪತ್ವ ಹೇತು ಆತ್ಮನಿ ಪ್ರಾಣ ಹಾಗೆ ಹೇಳ್ತಾರ. ಈಗ ಇಂದ್ರಿಯಗಳ ಆತ್ಮನಿ ಅಸಮವೇತತ್ವ ಅಂತಂದ್ರೇನು? ಈ ಪ್ರತ್ಯಕ್ಷತ್ವ ರೂಪ ಹೇತು ಆತ್ಮನೇ ಅಸಮಯತತ್ವ ರೂಪ ಹೇತು ಅಂತ ಸಾಮಾನ್ಯ ಭಾವ ರೂಪ. ಇದು ಕೂಡ ಆತ್ಮ ಸಂವೇತ ಆಗೇ ಇಲ್ಲ. ಇಂದ್ರಿಯಗಳು ಆತ್ಮನನ್ನು ಆಶ್ರಯ ಮಾಡ್ಯಾರ, ಶರೀರ ಆಶ್ರಯ ಮಾಡ್ಯಾರ. ಅದಕ್ಕೆ ಕಾರಣ ಆತ್ಮನಲ್ಲೇ ಆಶ್ರಿತ ಆಗದೇ ಇರುವುದರಿಂದ ಶಬ್ದಗಳು ಪ್ರಮಾಣ ಅಲ್ಲ. ಇಂದ್ರಿಯಗಳು ಏನಾಗ ಆತ್ಮಾಶ್ರಯ ಆಗಿಲ್ಲ, ಅವ ಶರೀರ ಆಶ್ರಿತ ಆಗಿದೆ. ಹೀಗಾಗಿ ಅವು ಹೆಂಗೆ ಪ್ರಮಾಣವು? ಆತ್ಮನೇ ಅಸಮವೇತತ್ವ, ಆತ್ಮನಲ್ಲಿ ಸಮವೇತವಾಗದೇ ಇರೋದರಿಂದ ಶಬ್ದ ಹೆಂಗೆ ಅಪ್ರಮಾಣ ಅಂತೀವಿ. ಹಂಗೆ ಇಂದ್ರಿಯಗಳು ಪ್ರತ್ಯಕ್ಷಾದಿಗಳು ಸಂವೇತ ಆಗಿಲ್ಲ, ಆ ಪ್ರಮಾಣ ಆಗದೇ ಹೋಗಬೇಕಾದೀತು. ಅವು ಹೆಂಗೆ ಪ್ರಮಾಣ? ಹಂಗಿದು ಪ್ರಮಾಣ. ಶಬ್ದ ನ ಪ್ರಮಾಣಂ ಆತ್ಮನೇ ಅಸಮವೇತತ್ವ ಘಟವತ ಇತ್ಯುಕ್ತೆ ಸಾಧ್ಯಂ ಅಪ್ರಮಾಣ ಪ್ರತ್ಯಕ್ಷೆ ಅನುಮಾನೇಶ ಭೂಮೇತೆ ಹೇತುರಸ್ತು ಸಾಧ್ಯಂ ನಾಸ್ತಿ. ಜ್ಞಾನಾಂಗೀಕಾರಿ ಧೂಮಶ್ವರ ಪ್ರಾಮಾಣಿಕಿದ್ದು ಜ್ಞಾನಶ್ವ ಪ್ರಾಮಾಣಿಕ ಶಬ್ದ ನ ಪ್ರಮಾಣ ಶಬ್ದ ಜ್ಞಾನಂ ನ ಪ್ರಮಾಣಂ. ಇನ್ನು ಆರನೇದ್ದು ಪೂರ್ವ ಪಕ್ಷ ಭಾಳ ಸರಳ. ಏನು? ಇಂದ್ರಿಯಗಳು ಆತ್ಮಕ್ಕೆ ಸಂಬಂಧ ಆಗಿದ್ದರಿಂದ ಅವು ಪ್ರಮಾಣ. ಶಬ್ದ ಅದು ಸಂಬಂಧ ಆಗಿಲ್ಲ, ಪ್ರಮಾಣ ಅಲ್ಲ. ಪ್ರತ್ಯಕ್ಷಾದಿಗಳೇನಾಗ್ಯಾವ? ಆತ್ಮ ಸಂವೇತ ಆಗಿದೆ. ಸಂವೇತ ಅಂದರೆ ಗುಡಿ ಆಗ, ಅದಕ್ಕೆ ಅವು ಪ್ರಮಾಣಗಳಾಗಲಿ. ಈ ಶಬ್ದ ಆತ್ಮನ ಜೊತೆಗಿಲ್ಲ, ಇಂದ್ರಿಯಗಳ ಆತ್ಮ ಜೊತೆಗವ, ಅದಕ್ಕೆ ಪ್ರಮಾಣ ಅಲ್ಲ ಅಂತಂದಿರ್ತದೆ. ಇಂದ್ರಿಯಗಳು ಆತ್ಮ ಸಮೇತ ಆಗೇ ಇಲ್ಲ. ಇಂದ್ರಿಯಗಳು ದೇಹ ಸಮೇತ ಆಗಿದೆ, ಆತ್ಮಕ್ಕೆ ಸಂಬಂಧ ಇಲ್ಲ. ಇಲ್ಲೇ ಆತ್ಮಕ್ಕೆ ಸಮವೇತವಾಗದೇ ಇದ್ದರೂ ಇಂದ್ರಿಯಗಳು ಹೆಂಗೆ ಪ್ರಮಾಣವೋ ಹಾಗೆ ಶಬ್ದವೂ ಕೂಡ ಆ ಸಮೇತ ಪ್ರಮಾಣ. ಪ್ರತ್ಯಕ್ಷ ಮಚ್ಚ ಪ್ರತ್ಯಕ್ಷಾದಿ ಇಂದ್ರಿಯಗಳು ಆತ್ಮ ಸಮವೇತವಾಗದೇ ಇದ್ದರೂ ಹೆಂಗೆ ಪ್ರಮಾಣ ಆಗ್ಯಾವೋ ಹಾಗೆ ಶಬ್ದವು ಆತ್ಮ ಸಮವೇತವಾಗದೇ ಇದ್ದರೂ ಪ್ರಮಾಣ ಪ್ರತ್ಯಕ್ಷ. ಪ್ರಶ್ನೆ ಉತ್ತರ. ಆತ್ಮದಲ್ಲಿ ಆಶ್ರಿತ ಆಗಿದೆ. ಆತ್ಮ ಆಶ್ರಿತ್ವ, ಆತ್ಮಾಶ್ರಿತ ಅಲ್ಲೇ ಅಲ್ಲ. ಯದಪಿ ಆಕಾಶ ಗುಣತ್ವ ಶಬ್ದಶ್ಚ ಆಕಾಶ ಗುಣತ್ವ. ಇನ್ನು ಆನೇದು ಹೇಳಿದ್ದಲ್ಲ, ಶಬ್ದವು ಪ್ರಮಾಣ ಅಲ್ಲ, ಆಕಾಶ ಗುಣವಾಗಿದ್ದರೆ ಒಂದೊಂದು ಗುಣ. ಆಕಾಶ ಶಬ್ದ ಗುಣ. ಪೃಥ್ವಿಗೆ ಯಾವುದು ಗುಣ? ಅಗ್ನಿ ರೂಪ, ವಾಯುವಿಗೆ ಸ್ಪರ್ಶ, ನೀರಿಗೆ ರಸ, ನೀರಿಗೆ ರಸ, ನೀರಿನ ಗುಣ ರಸ. ಪೃಥ್ವಿಯ ಗುಣ ಆಕಾಶದ ಗುಣ ಯಾವುದು? ತನ್ಮಾತ್ರ. ತನ್ಮಾತ್ರ. ಹಾಗಾದರೆ ಶಬ್ದವು ಪ್ರಮಾಣವಲ್ಲ, ಆಕಾಶದ ಗುಣವಾಗಿದ್ದರಿಂದ ಅಂತ ಅಂದಿದ್ದ. ಅದಕ್ಕೆ ನಮ್ಮ ಸ್ವಲ್ಪ ತಾರ್ಕಿಕರವಾದ ವ್ಯತ್ಯಾಸ. ನಾವು ವರ್ಣಾತ್ಮ ಹಿ ಶಬ್ದ ಪ್ರಮಾಣ ವಿಚಾಸವು ಆಕಾಶ ಗುಣ ತತ್ವ. ನಮ್ಮ ಸಿದ್ಧಾಂತ ಪ್ರಕಾರವಾಗಿ ಶಬ್ದಶ್ಚ ಆಕಾಶ ಗುಣತ್ವ ಅಂತ ಸಿದ್ಧ. ಶಬ್ದಶ್ಚ ಆಕಾಶ ಗುಣತ್ವ, ಶಬ್ದದ ಆಕಾಶ ಗುಣ ಅಲ್ಲೇ ಅಲ್ಲ. ನಾವು ತಾರ್ಕಿಕರಂತ ನೈಯಾಯಿಕರಂತ ನಾವು ಶಬ್ದ ಆಕಾಶ ಗುಣ ಅಲ್ಲೇ ಇರೋದು ಪ್ರತ್ಯೇಕನೇ ಅಲ್ಲ, ಪ್ರತ್ಯೇಕ ದ್ರವ್ಯ ಅಂತ ಬಂತು. ವರ್ಣಾತ್ಮ ಹಿ ಶಬ್ದ ಪ್ರಮಾಣ, ವರ್ಣಾತ್ಮಕ ಶಬ್ದವು ಪ್ರಮಾಣ. ವಿಚಾಸವು ಆಕಾಶ ಗುಣ ತತ್ರ ಪ್ರತ್ಯಕ್ಷತ್ವಚ್ಚ ಜೊತೆಗೆ ಯಥಾ ಪ್ರತ್ಯಕ್ಷಸ್ಯ ನ ಆಕಾಶ ಗುಣತ್ವ ತಥಾ ಶಬ್ದಶ್ಯಾಪಿ ಇತಿ ಸಾಮಾನ್ಯ ನ ವಿನಮ್ಯತೆ. ಪ್ರತ್ಯಕ್ಷವು ಹೆಂಗೆ ಆಕಾಶದ ಗುಣ ಆಗದೇ ಇದ್ದರೂ ಕೂಡ ಪ್ರಮಾಣವಾಗಿದೆಯೋ, ಪ್ರತ್ಯಕ್ಷವು ಪ್ರತ್ಯಕ್ಷವಚ್ಚಂದೇನು ಪ್ರತ್ಯಕ್ಷಾದಿಗಳು ಯಾವುದರ ಗುಣ ಆಗದೇ ಇದ್ದರೂ ಪ್ರಮಾಣವಾಗಿದೆಯೋ, ಶಬ್ದವೂ ಕೂಡ ಆಕಾಶದ ಗುಣ ಅಲ್ಲೇ ಅಲ್ಲ. ತಾರ್ಕಿಕರಂತ ಕೂಡ ನಾವು ಅನ್ನಂಗಿಲ್ಲ. ಹೀಗಾಗಿ ಅದು ಪ್ರಮಾಣವಾಗಿದೆ. ಶಬ್ದ ತಥಾ ಪ್ರತ್ಯಕ್ಷನ ಆಕಾಶ ಗುಣತ್ವ
ತಥಾಪಿ ಶಬ್ದಶ್ಯಾಪಿ ಇತಿ ಪ್ರಾಮಾಣ್ಯಂ ನ ವಿಹನ್ಯತೆ ವ್ಯತಿರೇಕ ಶಬ್ದಶ್ಯಾಪಿ ಇತಿ ಶಬ್ದ ಯಥಾ ಶಬ್ದಶ್ಯಾಪಿ ತಥ ನಾಸ್ತಿ ಪ್ರಾಮಾಣ್ಯಂ ನ ವಿಹನ್ಯತೆ. ಇದು ನಿಮಗೆ ಎಕ್ದಮ್ ತಿಳಿದಿರಲಿಕ್ಕಿಲ್ಲ, ಹೇಳ್ತಾರೆ. ಅವನು ನಮಗೇನಂದಿದ್ದ, ಶಬ್ದ ಇಲ್ಲ ಆಕಾಶದ ಗುಣವಾಗಿದ್ದರಿಂದ ಪ್ರಮಾಣ ಬೇಡ. ಯಾರಂದ್ರೆ ನಿಮಗೆ ಶಬ್ದ ಆಕಾಶ ಗುಣ? ಆ ತಿಂಗಳಿಗೆ ಹೋಗಿ ಕೇಳ್ಕೊ, ನಮ್ಗೆ ಯಾಕೆ ಕೇಳ್ಕೊ? ನಾವು ಶಬ್ದ ಆಕಾಶ ಗುಣ ಅಲ್ಲ ಅಂತ ನಾವು ಆಕಾಶವಾಗಿರ್ತಕ್ಕಂಥ ಒಂದು ವಸ್ತು ವಿಶೇಷವಾದಂಥ ಇದು. ಅದಕ್ಕೆ ಕಾರಣ ಪ್ರತ್ಯಕ್ಷಾದಿಗಳು ಆಕಾಶ ಗುಣ ಆಗದೇ ಇದ್ದರೂ ಹೆಂಗೆ ಪ್ರಮಾಣ ಆಗ್ತಾವೆ, ಇದೂ ಕೂಡ ಪ್ರಮಾಣವಾಗಿದೆ ಅಂತ. ಅಪ್ರಯೋಜಕಷ್ಟೇ ಐತೆ ಅವಿಜ್ಞಾನಾತ್ಮಕತ್ವ, ಬಾಹ್ಯಕರಣ ಪ್ರತ್ಯಕ್ಷತ್ವ, ಆತ್ಮನೇ ಅನಾಶ್ರಿತತ್ವ, ಆಕಾಶಗುಣತ್ವ, ವಿಪಕ್ಷೆ ಬಾಧಕಾಭಾವ. ಇವೆಲ್ಲ ಅಂತ ಏನಾದರೂ ಶಬ್ದ ಪ್ರಮಾಣ ಅಲ್ಲ. ಯಾಕೆ? ಅವಿಜ್ಞಾನಾತ್ಮಕತ್ವ, ಬಾಹ್ಯಕರಣ ಪ್ರತ್ಯಕ್ಷತ್ವ, ಆತ್ಮನೇ ಅನಾಶ್ರಿತತ್ವ, ಆಕಾಶಗುಣತ್ವ, ಇವೆಲ್ಲ ವಿಪಕ್ಷ ಶಂಕ ಬಾಧಕ ಶಂಕ ಮಾಡಿದಾಗ ಬಾಧಕ ಬರಂಗಿಲ್ಲ. ಅವಿಜ್ಞಾನಾತ್ಮಕತ್ವ ಬಾಹ್ಯಕರಣ ಪ್ರತ್ಯಕ್ಷತ್ವ ಹೇತೋಚಿಷ್ಟ ಅಪ್ರಾಮಾಣ್ಯ ಯಥೋಕ್ತಂ ಶಬ್ದಸ್ಯ ಅರ್ಥೇನ ಸಂಬಂಧೋ ನಾಸ್ತಿ ಇದು 7ನೇ ಆಕ್ಷೇಪ. ಶಬ್ದಕ್ಕೆ ಅರ್ಥಕ್ಕೆ ಸಂಬಂಧವೇ ಇಲ್ಲ, ಅದಕ್ಕೆ ಪ್ರಮಾಣ ಅಲ್ಲ. ಈಗ ಶಬ್ದ ಆಕಾಶದ ಗುಣ ಆಗದಿದ್ರೂ ಪ್ರಮಾಣ ಆಗಲಿ ಅಂತ ಹೇಳಿದ್ರಿ. ಖರೆ ಅವ ಆಕಾಶ ಗುಣ ಶಬ್ದದಲ್ಲಿ ಅಲ್ಲೇ ಅಂತ ನಾವೇನು ಹೇಳ್ತೀವಿ, ವರ್ಣಾತ್ಮಾಯಿ ಶಬ್ದ ಪ್ರಮಾಣ. ನಮ್ಮಿಂದ ಶಬ್ದದಲ್ಲಿ ಎರಡು, ವರ್ಣಾತ್ಮಕ ಶಬ್ದ, ಧ್ವನ್ಯಾತ್ಮಕ ಶಬ್ದ. ವರ್ಣಾತ್ಮಕ ಶಬ್ದದ ಪ್ರಮಾಣ ಅದು ಆಕಾಶ ಗುಣ ಅಲ್ಲ. ಆಕಾಶದ ಆಕಾಶ ಗುಣ ತತ್ವವಿದ ತತ್ವಜ್ಞಾನಿಗಳ ದೃಷ್ಟಿಯೊಳಗೆ ಅದು ಆಕಾಶದ ಗುಣ ಅಲ್ಲ, ಅದು ವರ್ಣಾತ್ಮಕ ಶಬ್ದ. ಮತ್ತು ಪ್ರತ್ಯಕ್ಷ ವಚ್ಚ ವ್ಯತಿರೇಕ ದೃಷ್ಟಿ. ಪ್ರತ್ಯಕ್ಷ ಹೆಂಗ ಪ್ರತ್ಯಕ್ಷಾದಿಗಳು ಯಾವ ರೀತಿಯಾಗಿ ಆಕಾಶದ ಗುಣ ಇದ್ದೇ ಇದ್ದರೂ ಪ್ರಮಾಣ ಆಗ್ಯಾವೋ ಹಂಗೆ ವರ್ಣಾತ್ಮಕ ಶಬ್ದವು ಕೂಡ ಆಕಾಶ ಗುಣ ಪ್ರಮಾಣ ಆಗಲಿ. ಪ್ರತ್ಯಕ್ಷ ವಚ್ಚ ಪ್ರಮಾಣ. ಆಕಾಶದ ಗುಣ ಇದ್ರೆ ಅಪ್ರಮಾಣೆ ಅಂತ ಹೇಳ್ತಾನೆ ಅವ. ಅಲ್ಲ, ಆಕಾಶ ಗುಣವಾಗಿದ್ದ ಪ್ರಮಾಣ ಬೇಡ, ಪ್ರಮಾಣ ಅಲ್ಲ ಅಂತ. ಹೌದು, ಪ್ರಮಾಣ ಆಗೋದು ಬೇಡ ಅಂತ. ಸರಿ, ಯಾವಾಗ ಅದು ಆಕಾಶ ಗುಣ ಆದ್ರೆ ಅಲ್ಲೇ ಅಲ್ಲ ಅದು ವರ್ಣಾತ್ಮಕ ಶಬ್ದ ಆಕಾಶ ಗುಣ ಅಲ್ಲ. ಹೀಗಾಗಿ ಪ್ರತ್ಯಕ್ಷವತ ಜ್ಞಾನದ ಚಕ್ಷುತ್ಮಕ ಈ ಪ್ರತ್ಯಕ್ಷ ಇಂದ್ರಿಯಗಳು ಆಕಾಶ ಗುಣವಾಗದೇ ಇದ್ದರೂ ಕೂಡ ಹೆಂಗೆ ಪ್ರಮಾಣ ಆಗ್ಯಾವೋ ಹಾಗೆ ಈ ವರ್ಣಾತ್ಮಕ ಶಬ್ದವು ಕೂಡ ಆಗದೇ ಇದ್ದರೂ ಪ್ರಮಾಣ ಆಗಲಿ. ಪ್ರತ್ಯಕ್ಷ ವಚ್ಚ ಪ್ರಮಾಣ ಇದು ಏತೇನ. ಇನ್ನು ಎಷ್ಟನೇದು? 7ನೇದು ಏನು? ಅರ್ಥಕ್ಕೂ ಶಬ್ದಕ್ಕೂ ಸಂಬಂಧವೇ ಇಲ್ಲ, ಪ್ರಮಾಣ ಅನ್ನೋದು ಬೇಡ ಅಂತಂದ್ರೆ ಅದನ್ನು ನಾಳೆ ನಾವು